ಹಾಂ ಸರ್. Good morning to all of you. It is a third session launched by 99 batch student to reach every student. ಇದೊಂಥರ ವಿನೂತನ ಕಾರ್ಯಕ್ರಮ. BDTಗೆ ಬೇರೆ ಕಾಲೇಜುಗಳಲ್ಲಿ ಇರ್ಬೋದು, ಆದರೆ ಇದ್ರ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಬೆಳೆಸೋದಕ್ಕೆ ಒಂದು ಕಾರ್ಯಕ್ರಮನ 99 ಬ್ಯಾಚ್ ಹುಡುಗರು ಈ 25 ವರ್ಷ ಆಚರಿಸ್ಕೊಳಕ್ ಬಂದಾಗ ಈ ವಿಷಯ ನಾವು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದ್ದಕ್ಕೆ ಇದು 3ನೇ ಸೆಷನ್ನು. ಫಸ್ಟ್ 2 ಸೆಷನ್ನು ತುಂಬ ಚೆನ್ನಾಗಿ ಬಂತು. ಇದೇ ಥರ ನಾನು ಕೆಲವು ಹಳೆಯ ವಿದ್ಯಾರ್ಥಿಗಳು ಸಹಿತ ಈ ಈ ಕಾನ್ಸೆಪ್ಟಲ್ಲಿ ಜಾಯಿನ್ ಆಗೋದಕ್ಕೆ ಇಷ್ಟಪಟ್ಟಿದ್ದಾರೆ. ಇದು ನಿರಂತರವಾಗಿ ನಡ್ಕೊಂಡು ಹೋಗ್ಲಿ. ಅದೇ ಥರ ಇವತ್ತಿನ ಸ್ಪೀಕರು ಶ್ರೀಕುಮಾರ್ ಬಗ್ಗೆ ವಿದ್ಯಾರ್ಥಿಗಳು ಗಮನಕ್ಕೆ ತರೋದೇನು ಅಂದರೆ, ಒಂದು ಆರ್ಡಿನರಿಗೆ ಎಕ್ಸ್ಟ್ರಾ ಅಂತ ನಾವು ಏನು ಹೇಳ್ತೀವೋ ಅದು ಎಕ್ಸ್ಟ್ರಾ ಅವನು ಫಸ್ಟ್ ಸೆಮಿಸ್ಟರ್ ಇದ್ದಾಗಲೇ ಬಂದು ಸೇರ್ಕೊಂಡ್ಬಿಟ್ಟಿತ್ತು. ಅವನ ಬಿಹೇವಿಯರ್ ಇರ್ಬೋದು, ಅವನ ಕ್ಲಾಸ್ ರೂಮಲ್ಲಿ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಿರ್ಬೋದು, ಇದನ್ನೆಲ್ಲ ನೋಡಿದಾಗ ಅನ್ನಿಸ್ತಿದ್ರು ಏನೋ ಎಕ್ಸ್ಟ್ರಾ ಆರ್ಡಿನರಿ ಇದನ್ನಲ್ಲ ಅಂತ. ಆ ಥರ ಬೆಳೆದಂಥ ಹುಡುಗ ಫೈನಲ್ ಇಯರ್ ಮುಗಿಯೋಷ್ಟೊತ್ತಿಗೆ ತುಂಬ ಒಳ್ಳೆ ಕಂಪ್ನಿಗೆ ಜಾಯಿನ್ ಆದರು. ನನಗೆ ಅವನ ಒಂದು ವಿಶೇಷವಾದ ಒಂದು ದಿನ ನಾನು ಫೋನಲ್ಲಿ ಸಿಕ್ಕಿದ್ದು, ಅದು ಅವ್ರಿಗೂ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಆ ದಿನ ಹೇಳ್ತೀನಿ, ಯಾಕೆಂದರೆ ಆ ದಿನ ಭಾಳ ಇಂಪಾರ್ಟೆಂಟು. ನಾನು IIT ಖರಗ್ಪುರ್ಗೆ ಹೋಗಿ ವಾಪಸ್ ಬರ್ತಾ ಇದ್ದೀನಿ. ಶ್ರೀಕುಮಾರಿಗೆ ಫೋನ್ ಮಾಡಿದೆ. ಎಲ್ಲಿದೆಯಪ್ಪ ಅಂದೆ. ಸರ್ ನಾನು ಬೀಚಲ್ಲಿ ಇದ್ದೀನಿ ಸರ್ ಅಂದ. ಯಾವ ಬೀಚಲ್ಲಿ ಇದೆಯಾ ಅಂದೆ. ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ. ಡಿಸೆಂಬರ್ 24ನೇ ತಾರೀಕು 2004ನೇ ಇಸ್ವಿನ 5ನೇ ಇಸ್ವಿನ ಸುನಾಮಿ ಬರೋದಕ್ಕೆ ಇನ್ನು 2 ದಿನ ಇತ್ತು. 4 ಸುನಾಮಿ ಬರೋಕ್ಕೆ ಇನ್ನು 2 ದಿನ ಇತ್ತು. ಅವ್ರು ಬೀಚಲ್ಲಿ ಇದ್ರು. ಅದು ಯಾವ ಸ್ಪೀಡಲ್ಲಿ ಮತ್ತೆ ವಾಪಸ್ ಬಂದು ಬೆಂಗಳೂರಿಗೆ ಸೇರ್ಕೊಂಡ್ರು ಗೊತ್ತಿಲ್ಲ. ಅಷ್ಟು ಸ್ಪೀಡ್ ಇತ್ತು ಸುನಾಮಿ. ಸೊ ಇದು ನನಗೆ ನೆನಪು. ಮಾತಾಡಿದ್ದೀನಿ, ಹಿಂದಿನೇ ಸುನಾಮಿ ಬರ್ತಾ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇತ್ತು. ಅದಕ್ಕೆ ನಾನು ಆ ದಿನ ಯಾವಾಗಲೂ ನೆನೆಸ್ಕೊಂಡೆ. ಶ್ರೀಕುಮಾರ್ ಈ ಥರ ಮೀಟ್ ಮಾಡಿದ್ವಲ್ಲ ಫೋನಲ್ಲಿ. ಅವಾಗ ಅವ್ನು ಹೇಳ್ತಾ ಇದ್ದ, ಸರ್ ನಂಗೆ 15 ದಿನ ಸಾಕು ಒಂದು ಕೆಲಸಕ್ಕೆ, ಇನ್ನು 15 ದಿನ ನನ್ನ ಲೈಫ್ನಲ್ಲಿ ಹೆಂಗೆ ಎಂಜಾಯ್ ಮಾಡಬೇಕು ಅನ್ನೋದು ಕಂಡಿಡ್ಕೊಂಡಿದ್ದೇನೆ ಸರ್, ನಾನು ಮಾಡ್ತಾ ಇರ್ತೀನಿ ಅಂತ ಹೇಳ್ದ. ಈ ಥರ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಒಂದೇ ಆ್ಯಂಗಲಲ್ಲಿ ನೋಡಬಾರ್ದು. ಎಲ್ಲ ಆ್ಯಂಗಲಲ್ಲೂ ನಾವು ಬದುಕೋ ದಾರಿ ಹಿಡ್ಕೊಂಡ್ರೆ ನಾವು ಬೆಳಿತೀವಿ, ಸುತ್ತ ಇರೋರನ್ನು ಬೆಳೆಸ್ತೀವಿ. ಇಂತಹ ಒಬ್ಬ ಒಳ್ಳೆ ಸ್ಪೀಕರ್, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತನ್ನದೇ ಆದ ಚಾಪ್ ಮೂಡಿಸಿರತಕ್ಕಂಥ ವ್ಯಕ್ತಿ ಇವತ್ತು ನಮಗೆಲ್ಲ 1 ಅವರ್ ನಾವು ಅವ್ರ ಜೊತೆ ಕಳೆಯುವಂಥ ಸೌಭಾಗ್ಯ ಸಿಕ್ಕಿದೆ. ಸೊ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ. ಗುಡ್ ಲಕ್ ಆಲ್ ಆಫ್ ಯು. ಗೋ ಟು ಶ್ರೀಕುಮಾರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದ ವೆರಿ ಜನರಸ್ ಇಂಟ್ರೊಡಕ್ಷನ್. ಆಕ್ಚುಲಿ ನನಗೆ ಅನ್ಸುತ್ತೆ ಆ ಟೈಮಲ್ಲಿ ನಾನು ಒರಿಸ್ಸಾದಲ್ಲಿ ಇದ್ದಿರ್ಬೋದು ಅಂತ ಕಾಣುತ್ತೆ. ಒರಿಸ್ಸಾ ಇರ್ಬೇಕು, ಬೀಚ್ ಗೊತ್ತಿಲ್ಲ. ನಾನು ಸುನಾಮಿಯಿಂದ ತಪ್ಪಿಸ್ಕೊಂಡಿದ್ದೆ ಅನ್ಬೋದು. ಚೆನ್ನೈಯಿಂದ ಕೋಲ್ಕತ್ತಾ ಹೋಗ್ತಾ ಇದ್ದೆ, ಅದೇ ನನ್ನ ಹೌದೌದು. ತುಂಬಾ ನೆನ್ಪಿಟ್ಕೊಳ್ಳೋದಿನ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಯಾಕಂದ್ರೆ ನಾನು ಆ ಟೈಮಲ್ಲಿ ಬ್ಲಾಗಿಂಗ್ ಮಾಡ್ಲಿಕ್ಕೆ ಶುರು ಮಾಡಿ ಆ ಟೈಮಲ್ಲಿ ಬ್ಲಾಗಿಂಗ್ ಶುರು ಮಾಡಿದ್ದೆ, ಲೈವ್ ಬ್ಲಾಗಿಂಗ್. ಆಗ ಬಹಳ ಕಷ್ಟ ಆಯ್ತು, ಆದ್ರೂ ಕೂಡ ಮಾಡ್ತಾ ಇದ್ದೆ, ಮಜಾ ಆಯ್ತು. ಸೊ ನೆನ್ಸ್ಕೊಳ್ಳುವಂತ ವಿಷಯ. ಅದೇ ಸರ್, ತುಂಬಾ ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು ಟು ಅವಿಕ್ಷಿತ್ ಟು pull me into this. I was not aware, but very happy to be involved in this. So students, friends, ಎಲ್ರಿಗೂ ವೆಲ್ಕಮ್ ಟು ಟುಡೇ ಸೆಷನ್. ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್ಸ್ ಮತ್ತೆ ಬಿಲ್ಡಿಂಗ್ ವಿತ್ ಫಾಸ್. ಈಗ ಸರ್ ಇಂಥ ಒಳ್ಳೆ ಏನಂತೀರ ನನಗೆ ಇದು ಕೊಟ್ಬಿಟ್ಟಿದ್ದಾರೆ. ಆದ್ರೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾನು ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದ್ದಾಗ ನಂಗೆ ಇಷ್ಟೊಂದು ಕಂಪ್ಯೂಟರ್ ಹೇಗೆ ಬರ್ತಿತ್ತು ಅಂತ. ಆಯ್ತಲ್ಲ, ಈಗ ನಾನು ನಿಮ್ಗೆ ಒಂದು ಹೇಳ್ಬೋದು. ಈಗ ನನಗೆ ಆಗ ಒಂದು ನಿಕ್ ನೇಮ್ ಕೊಟ್ಬಿಟ್ಟಿದ್ರು ಇವರೆಲ್ಲ ಸೇರಿ, ಸೈಂಟಿಸ್ಟ್ ಅಂತೇಳಿ. ಆಯ್ತಲ್ಲ. ಸೊ ಆದ್ರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಕಥೆ ಏನು, ಹಿಂದಿನ ಕಥೆ ಏನು ಅಂತ ಹೇಳೋದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಈಗ ನಾನೊಂದು ಪ್ರೆಸೆಂಟೇಶನ್ ಶುರು ಮಾಡ್ತೀನಿ. 1 ಸೆಕೆಂಡ್. ಹೆಚ್ಚು ಸ್ಲೈಡ್ಸ್ ಇಲ್ಲ ನನ್ನ ಇದರಲ್ಲಿ, ಆದ್ರೆ ಅವಿಕ್ಷಿತ್ ಸ್ಕ್ರೀನ್ ಕಾಣ್ತಾ ಇದೆಯಾ? ಇಲ್ಲ ಕಣ, ಶೇರ್ ಮಾಡಿಲ್ಲ ಅನ್ಸುತ್ತೆ ಶ್ರೀಕುಮಾರ್. ಮತ್ತೆ ಶೇರ್ ಮಾಡ್ತೀಯಾ? 1 ನಿಮಿಷ. ಇನ್ನು ಅವಾಗ ಶೇರ್ ಮಾಡಿದ್ ಬಂದಿತ್ತು. ಹೌದು, ಈಗ ಎಲ್ಲಿಗೆ ಹೋಯ್ತಿದ್ದು ಅಂತ ನೋಡ್ತಾ ಇದ್ದೀನಿ. ಪಿಕ್ಚರ್ ಆಗೋಯ್ತು. ಆಗಿಂದ ಯಾಕೋ 1 ಸೆಕ್ ಆಯ್ತಾ? ಅಥವಾ ನಂಗೆ ಕಳಿಸಿ, ನಾನು ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಇಲ್ಲ, ಅದು ಬೇಡ. 1 ಸೆಕೆಂಡ್. 1 ಸೆಕೆಂಡ್. ಕ್ಯಾನ್ ಐ ಜಾಯಿನ್ ಬ್ಯಾಕ್? Sure. 1 ಸೆಕೆಂಡ್. Sure.
ಮ್ಯೂಟ್ ಅಲ್ಲಿ ಇದೆಯಾ ಶ್ರೀಕುಮಾರ್? ಕೇಳಿಸ್ತಿಲ್ಲ. ಶ್ರೀಕುಮಾರ್ I'm presenting ಅಲ್ವಾ, you can see the screen. ಎಸ್, ಸ್ಕ್ರೀನ್ ಇವಾಗ ಬಂದಿದೆ. ಸಾರಿ ಫಾರ್ ಇದು. ಸೊ ನಾನು ಇಂಜಿನಿಯರಿಂಗ್ ಸೇರಿದಾಗ ಹೇಗೆ ಇಷ್ಟೊಂದು ನನಗೆ ಕಂಪ್ಯೂಟರ್ ಬರ್ತಿತ್ತು ಅಂತ ಹೇಳೋದು, ಅದು ಯಾವುದು ಇದು ಕಾಲ ಯಾವುದು 1996. ಆಗ ಇನ್ನು ಕಂಪ್ಯೂಟರ್ಗಳು ಇನ್ನು ಹೆಚ್ಚು ವರ್ಷ ಆಗಿರ್ಲಿಲ್ಲ. ಟೆಕ್ನಾಲಜಿ ಸ್ವಲ್ಪ ಈಗ ಹೋಲಿಸಿದ್ರೆ ಈ 25-30 ವರ್ಷ ಹಿಂದಿನ ಟೆಕ್ನಾಲಜಿ ಹೇಗಿತ್ತು ಅಂತ ಹೇಳೋದು ಹೆಚ್ಚಿನವರಿಗೆ ಈಗ ಊಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಸೊ ಅದೇ ನನ್ನ ಕತೆ ಕಂಪ್ಯೂಟರ್ಗಳೊಟ್ಟಿಗೆ ಬಹಳ ಹಿಂದೆ ಶುರು ಆಗಿತ್ತು. 1988 ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನಂದು ಒನ್ ಆಫ್ ದ ಇದು ಏನದು ಗುಡ್ ಥಿಂಗ್ಸ್ ಫಾರ್ ಮೈ ಚೈಲ್ಡ್ಹುಡ್ ಏನಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಒಂದು ಕಂಪ್ಯೂಟರ್ ಇತ್ತು. ಒಂದಲ್ಲ 2 ಕಂಪ್ಯೂಟರ್ ಇತ್ತು. ಒಂದು ಫಾದರ್ದು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇತ್ತು, ವಿಚ್ ವಾಸ್ ಗೌರ್ಮೆಂಟ್ ಫಂಡೆಡ್. ಸೊ ಆಗಿನ ಕಾಲದಲ್ಲಿ ಕಂಪ್ಯೂಟರ್ ಅದು ಭಾರಿ ರೇರ್. ಯಾಕಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಕಂಪ್ಯೂಟರ್ ಇದ್ರೆ ಮನೆಯಲ್ಲಿ ಅಲ್ಲ ಎಲ್ಲಾದ್ರೂ ಇದ್ರೆ ಅದಕ್ಕೊಂದು UPS ಬೇಕಾಗಿತ್ತು, ಅದಕ್ಕೆ ಆಂಟಿಸ್ಟ್ಯಾಟಿಕ್ ಎಲೆಕ್ಟ್ರೋಸ್ಟ್ಯಾಟಿಕ್ ಮ್ಯಾಟ್ ಬೇಕಾಗಿತ್ತು, ಆ ಥರ ಎಲ್ಲ ಇತ್ತು. ಮತ್ತೆ ನಾನಾಗ 2nd ಸ್ಟ್ಯಾಂಡರ್ಡ್ ಇದ್ದೆ, ಸಣ್ಣ ಹುಡುಗ ನಾನು, ಮತ್ತೆ ಎರಡನೇ ಮಗ ನಾನು. ಸೊ ನನಗೆ ಸ್ಪೆಷಲ್ ಪ್ರಿವಿಲೇಜಸ್. ಯಾಕೆಂತ ಹೇಳಿದ್ರೆ, ನನ್ನ ಅಣ್ಣನಿಗೆ ಕಂಪ್ಯೂಟರ್ ರೂಮ್ಗೆ ಹೋಗ್ಲಿಕ್ಕೆ ಟೈಪಿಂಗ್ ಕ್ಲಾಸ್ಗೆ ಹೋಗ್ಬೇಕಾಗಿತ್ತು ಅವನು. ಸೊ ಆಗಿನ ಕಾಲ ಹೇಗೆ ಅಂತ ಹೇಳಿದ್ರೆ, ಸುಮ್ಮನೆ ಬಿಡ್ತಿರ್ಲಿಲ್ಲ ಅದನ್ನ ಒಳಗೆ. ಕಂಪ್ಯೂಟರ್ ಅಂತ ಹೇಳಿದ್ರೆ ಆಗ ಒಂದು ಕಂಪ್ಯೂಟರ್ 2 ಲಕ್ಷ ರೂಪಾಯಿ, ಸಿಕ್ಕಾಪಡೆ ದುಡ್ಡು ಆಗಿನ ಕಾಲದಲ್ಲಿ. ಸೊ ನಾನು ಸಣ್ಣ 2ನೇ ಮಗ ಅಲ್ವಾ, ಸೊ ನನಗೆ ಸ್ಪೆಷಲ್ ಪ್ರಿವಿಲೇಜಸ್. ಸೊ ನನ್ನ ಕಂಪ್ಯೂಟರ್ ರೂಮ್ ಒಳಗೆ ಬಿಡ್ತಿದ್ರು. ಅದು ಅಷ್ಟೇ ಅಲ್ಲದೆ, ಈಗ ನಮ್ಮ ತಂದೆ ಅವರು ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಭಾರಿ ಹುಷಾರು, ಆದ್ರೆ ಅವ್ರಿಗೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬರ್ತಿರ್ಲಿಲ್ಲ. ಅವ್ರು ನನಗೆ ಪ್ರೋಗ್ರಾಮಿಂಗ್ ಕಲ್ಸ್ಕೊಟ್ಟವ್ರು ಅವರು. ಇದಿಷ್ಟೇ ಅವರ ಪ್ರೋಗ್ರಾಮಿಂಗ್. ಆಗಿನ ಕಾಲದಲ್ಲಿ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇತ್ತು. ಈಗ ಕರಿಕ್ಯುಲಮ್ ಅಲ್ಲಿ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಇದು ಅವ್ರು ಕಲಿಸಿದ ನನಗೆ ಫಸ್ಟ್ ಪ್ರೋಗ್ರಾಮ್. ಲೆಟ್ A = 10, ಲೆಟ್ B = 20, ಲೆಟ್ C = A + B, ಪ್ರಿಂಟ್ A, B and C ಅಂತ ಆಯ್ತಲ್ಲ. ಇದು ನಾವು ಇಂಜಿನಿಯರಿಂಗ್ ಅಲ್ಲೂ ಕಲಿತಿದ್ವಿ ಹೇಳಿದಾಗೆ. ಯಾಕಂದ್ರೆ ನಾವು ಇಂಜಿನಿಯರಿಂಗ್ ಬಂದಾಗ ನಮ್ಗೆ ಬೇಸಿಕ್ ಇತ್ತು ಮತ್ತೆ, ಆಯ್ತಲ್ಲ. ಸೊ ನಾನು 2ನೇ ಕ್ಲಾಸಲ್ಲಿ ಬೇಕಾದ್ರೆ ನನಗೆ ಈ ತರ ಕಂಪ್ಯೂಟರ್ ಅಲ್ಲಿ ಇದಾಗಿದ್ದಷ್ಟೇ ಅಲ್ಲದೆ, ಆಗಿನ ಕಾಲದಲ್ಲಿ ಕಂಪ್ಯೂಟರ್ ವಿಡಿಯೋ ಗೇಮ್ಸ್ ಕೂಡ ಇತ್ತು. ನಾನು ಆಗ ಡೆಲ್ಲಿಯಲ್ಲಿ ಇದ್ದೆ. ಸೊ ನಾವು ಕಂಪ್ಯೂಟರ್ ಗೇಮ್ಸ್ ಆಡ್ಲಿಕ್ಕೆ ಹೋಗ್ತಿದ್ವಿ. ಹೇಗೆ ಅಂತ ಹೇಳಿದ್ರೆ, ಕಾಯಿನ್ ಬೂತ್ಗೆ ಹೋಗಿ ₹1 ಕಾಯಿನ್ ಹಾಕ್ಬಿಟ್ಟು ಗೇಮ್ಸ್ ಆಡ್ಬೇಕಾಗಿತ್ತು. ಆಗಿನ ಕಾಲದಲ್ಲಿ ₹1 ಓಕೆ, ₹1 ಒಂದು ಗೇಮ್ ಆಡ್ಬೋದಿತ್ತು. ಸೊ ಕುಂಫು ಅಂತ ಒಂದು ಗೇಮ್ ಇರೋದು. ಸೊ ಹಾಗೆ ಹೇಗಿತ್ತು ಅಂತ ಹೇಳಿದ್ರೆ, ಕಂಪ್ಯೂಟರ್ಗಳು ಅಷ್ಟು ಡೆವಲಪ್ ಆಗಿರ್ಲಿಲ್ಲ ಅಲ್ಲ. ಸೊ ಕಂಪ್ಯೂಟರ್ ಅಲ್ಲಿ ಇರುವ ಗ್ರಾಫಿಕ್ಸ್ ಕೇಪಬಿಲಿಟೀಸ್ ಮಚ್ ಲೆಸ್ ದೆನ್ ಕನ್ಸೋಲ್ ಗೇಮ್ಸ್. ಇದಕ್ಕೆಲ್ಲ ಕನ್ಸೋಲ್ ಗೇಮ್ಸ್, ಇದು ನಿಂಟೆಂಡೋದು ಕಾರ್ಟ್ರಿಡ್ಜ್ ಗೇಮ್ಸ್ ಬರ್ತಿತ್ತು. ಸೊ ₹1 ಹಾಕಿದ್ರೆ ಒಂದು ಇಡೀ ಗೇಮ್ ಮಾಡ್ಬೋದು. ಸೊ ಆಗ ಹೇಗೆ ಅಂತ ಹೇಳಿ, ನಾವು ಸಣ್ಣ ಹುಡುಗರಲ್ವಾ, ಸೊ ನಮಗೆ ಗ್ರಾಫಿಕ್ಸ್ ಮಾಡ್ಲಿಕ್ಕೆ ಹೇಗೆ ಅಂತ ಗೊತ್ತಿಲ್ಲ, ಮತ್ತೆ ಕಂಪ್ಯೂಟರ್ ಅಲ್ಲಿ ಅಷ್ಟು ಕೆಪಬಿಲಿಟಿಗಳು ಕೂಡ ಇರಲಿಲ್ಲ. ಸೊ ನಮ್ಮ ಪ್ರೋಗ್ರಾಮ್ ಇಲ್ಲಿಗೆ ಸಾಮಾನ್ಯ ಇರೋದು ಇಂಥ ಕಂಪ್ಯೂಟರ್ ಗ್ರಾಫಿಕ್ ಗೇಮ್ಸ್. 10 ರಮ್ ಕುಂಫು ಅಂತ ಹೇಳಿದ್ರೆ ನಮ್ದು ಆಸ್ಪಿರೇಷನ್, ಅದು ಒಂದು ಗೇಮ್ ಬರೆಯೋಣ ಅಂತ, ಆಯ್ತಲ್ಲ, ಒಂದು ಗೇಮ್ ಬರೆಯೋಣ ಮಗ ಅಂತ ಅಲ್ಲಿಗೆ ಮುಗಿದೋಗಿರೋದು. ತುಂಬಾ ಎಲಿಮೆಂಟ್ರಿ ಕಂಪ್ಯೂಟರ್ ಗ್ರಾಫಿಕ್ಸ್ ಅವಾಗ ಮಾಡ್ತಿದ್ವಿ. ಅದೇ ನನಗೆ ಬಹಳ ಇಂಟ್ರೆಸ್ಟ್ ಇತ್ತು ಆಗಿನ ಕಾಲ. ಎಲ್ಲ ಗೇಮ್ಸ್ ಆಡೋದು, ಗೇಮ್ ಪ್ರೋಗ್ರಾಮರ್ ಆಗಬೇಕು ಅಂತ ನನಗೆ ಭಾರಿ ಇಂಟ್ರೆಸ್ಟ್ ಇತ್ತು. ಸೊ ಅದೇ ಹೇಗಾಯ್ತು ಅಂತ ಹೇಳಿದ್ರೆ, ಬೆಳೀತಾ ಹೋಯ್ತು. ಆದ್ರೆ ನನಗೆ ಮತ್ತೆ ಕಂಪ್ಯೂಟರ್ಗಳು ಸಿಕ್ಲಿಲ್ಲ, ಯಾಕಂದ್ರೆ ನಮ್ಮ ತಂದೆ ತಿರಿಯೋದು. ಸೊ ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಆದ್ರೆ ಆಲ್ಮೋಸ್ಟ್ ಇಲ್ಲಿ ಇಂಜಿನಿಯರಿಂಗ್ ನನಗೆ ಆಕ್ಚುಲಿ ಮತ್ತೆ ಕಂಪ್ಯೂಟರ್ ಸಿಕ್ಕಿರ್ಲಿಲ್ಲ. ಆದ್ರೆ 3 ವರ್ಷ ನಾನು ಕಂಪ್ಯೂಟರ್ ಆಗ ಬಳಸಿದ್ದೆ ಸಣ್ಣನಿದ್ದಾಗ. ಆಮೇಲೆ ಜಸ್ಟ್ ಬಿಫೋರ್ ಇಂಜಿನಿಯರಿಂಗ್ ನಂಗೆ ಮತ್ತೆ ಕಂಪ್ಯೂಟರ್ ಸಿಕ್ಕಿತ್ತು ಬೇರೆ ಕಡೆ, ಯಾವ ರಿಲೇಟಿವ್ ಮನೆಯಲ್ಲಿ. ಸೊ ಐ ವಾಸ್ ಅ ಲಿಟಲ್ ಫಾರ್ಚುನೇಟ್ ಆ್ಯಂಡ್ ಅನ್ಫಾರ್ಚುನೇಟ್ ಇನ್ ದ ಸೇಮ್ ವೇ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಆ ಕಾಲದಲ್ಲಿ 1988 ಇಂದ 1996 ವರೆಗೆ ಕಂಪ್ಯೂಟರ್ ಟೆಕ್ನಾಲಜಿ ಅಷ್ಟು ಸ್ಪೀಡಲ್ಲಿ ಬೆಳೆದಿರಲಿಲ್ಲ. ಸೊ ಐ ಹ್ಯಾಡ್ ಅ ಲಾಟ್ ಆಫ್ ಎಡ್ಜ್, ಆಯ್ತಲ್ಲ. ಸೊ ಅದರಿಂದಾಗಿ ಏನಾಯ್ತು ಅಂತ ಹೇಳಿದ್ರೆ, ನಾನು ಕಲ್ತಿರೋ ಟೆಕ್ನಿಕ್ಸ್ ಏನಿರ್ಬೋದು ಕಂಪ್ಯೂಟರ್ ಅಲ್ಲಿ, ಆಗ ತುಂಬಾ ಸೋರ್ಸ್ ಕೋಡ್ ಎಲ್ಲ ಸಿಕ್ತಿತ್ತು. ಒಂದು ಕಂಪ್ಯೂಟರ್ ಒಟ್ಟಿಗೆ ನೀವು ನೋಡಿದ್ರೆ ಬೇಸಿಕ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ವಿ. ಸೊ ಆಗಿನ ಕಾಲದಲ್ಲಿ ಎಲ್ಲ ಕಂಪ್ಯೂಟರ್ ಒಟ್ಟಿಗೆ ಒಂದಷ್ಟು ಪ್ರೋಗ್ರಾಮ್ಸ್ ಬರ್ತಿತ್ತು. ಸೊ ಯು ಕುಡ್ ಲರ್ನ್ ಇಫ್ ಯು ಹ್ಯಾಡ್ ಕ್ಯೂರಿಯಾಸಿಟಿ. And if you had a lot of time with the computer, which was a very fortunate thing, you could actually learn a lot, which is what I did. So we used to sometimes program till 4 o'clock in the morning, play computer games at 4 o'clock in the morning. So you're probably wondering why 4 o'clock in the morning. ಏನಾಗೋದು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ನೀರು ಬರೋದು ಯಾವ್ದ್ರಲ್ಲಿ, ಟ್ಯಾಪ್ ಅಲ್ಲಿ 4 ಗಂಟೆಗೆ ಬೆಳಿಗ್ಗೆ. ಸೊ ಆ ಟೈಮಲ್ಲಿ ಅಪ್ಪ ಹೇಳ್ತಾರಲ್ಲ, ಸೊ ಅಪ್ಪ ನಮ್ಮ ಹಿಡಿಬಾರ್ದು ಅಂತ ಹೇಳಿ ಆ ಟೈಮಲ್ಲಿ ನಾವು ಅದಕ್ಕಿಂತ ಮೊದಲಾಗಿ ಮಲ್ಕೊಂಡ್ಬಿಡ್ತೀವಿ. ಸೊ ದಿಸ್ ಇಸ್ ದ ಬ್ಯಾಕ್ ಸ್ಟೋರಿ. ಸೊ
I was fortunate enough to do a lot of programming, play computer games, and I was curious. I developed that kind of curiosity at time. So that explains why I was able to actually have a lot of skills by the time I was in engineering, even though I lost a lot of time with the computer in the middle. ಆಯ್ತಲ್ಲ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬರೀ ಕಂಪ್ಯೂಟರ್ ನಾನು ಉಪಯೋಗಿಸ್ತಾ ಇರಲಿಲ್ಲ. ಐ ವಾಸ್ ಆಕ್ಚುಲಿ ಪ್ರೋಗ್ರಾಮಿಂಗ್ ವಿತ್ ದ ಕಂಪ್ಯೂಟರ್. ಆಯ್ತಲ್ಲ, ವಿಚ್ ಇಸ್ ಆಕ್ಚುಲಿ ಕ್ವೈಟ್ ದ ನಾರ್ಮ್ ಇನ್ ದ ಅರ್ಲಿಯರ್ ಡೇಸ್. ಯಾಕಂತ ಹೇಳಿದ್ರೆ ಯು ಹ್ಯಾಡ್ ಆಕ್ಸೆಸ್ ಟು ಅ ಲಾಟ್ ಆಫ್ ಥಿಂಗ್ಸ್, ಬಟ್ then things started changing. So now I will tell you what is FOSS. I think it's everybody knows what FOSS is, but I will still give you a little bit of introduction. So FOSS is free and open source software. Free in free is a reference to freedom. Freedom for engineers, freedom for technical people to run the program for any purpose, to distribute exact copies of the program, study and change source code. Navella technical people, we should all be able to study and change the source code and distribute modified versions of the program. Idella yake important anta helidre, idanna ನಾವು ಮಾಡ್ತಾ ಹೋದಾಗ we actually learn new skills, we can figure out how things work. There are so many benefits to all of these things. ಆಮೇಲೆ ಓಪನ್ ಸೋರ್ಸ್ ಅಂತ ಹೇಳುವಂತ ಟರ್ಮ್ ಏನಾಯ್ತು ಅಂತ ಹೇಳಿದ್ರೆ, ಇಟ್ ವಾಸ್ ಕಾಯಿನ್ ಟು ಮೇಕ್ ಫ್ರೀ ಸಾಫ್ಟ್ವೇರ್ ಮೋರ್ ಬಿಸ್ನೆಸ್ ಫ್ರೆಂಡ್ಲಿ. ಸೊ ಏನಾಯ್ತು ಅಂತ ಹೇಳಿದ್ರೆ, ಅರೌಂಡ್ 2000 ಆ ಟೈಮಲ್ಲಿ ಲಿನಕ್ಸ್ ಈ ತರದ ಸಾಫ್ಟ್ವೇರ್ಗಳೆಲ್ಲ ತುಂಬಾ ಪಾಪ್ಯುಲರ್ ಆಗ್ತಾ ಹೋಯ್ತು. ಆಯ್ತಲ್ಲ, ಬಟ್ ದೇರ್ ವಾಸ್ ಅ ನೀಡ್ ಟು ಸೆಲ್ ಇಟ್ ಟು ದ ಕಂಪನೀಸ್. ದೇರ್ ವಾಸ್ ಅ ನೀಡ್ ಟು ಗೆಟ್ ಮೋರ್ ಕಂಪನೀಸ್ ಇನ್ವಾಲ್ವ್ಡ್ ಇನ್ ದ ಇದು. ಸೊ ಪೀಪಲ್ ಕಾಯಿನ್ಡ್, ಸೊ ದಿಸ್ ಟರ್ಮ್ ಕಾಲ್ಡ್ ಓಪನ್ ಸೋರ್ಸ್ ವಾಸ್ ಕಾಯಿನ್ಡ್ ಟು ಮೇಕ್ ಇಟ್ ಮೋರ್ ಬಿಸ್ನೆಸ್ ಫ್ರೆಂಡ್ಲಿ. ಯಾಕಂತ ಹೇಳಿದ್ರೆ ಫ್ರೀ ಸಾಫ್ಟ್ವೇರ್ ಅಂತ ಇದಕ್ಕಿಂತ ಮೊದಲು ಮೂವ್ಮೆಂಟ್ ಇತ್ತು. ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ವಾಸ್ ಅ ಲಿಟಲ್, ಇಟ್ ವಾಸ್ ನಾಟ್ ಸೆಲ್ಲಿಂಗ್ ವೆಲ್ ಟು ಕಾರ್ಪೊರೇಟ್ಸ್. So they had to create a new name for it. So that is why a lot of people thought about it, and they come up with this name, free open source anta. Adan matte enayitu anta helidre, idella onde anta heli heಳುವಂತ ಹಾಗೆ FOSS ಅಂತ ಮಾಡ್ಕೊಂಡ್ಬಿಟ್ರು, ಫ್ರೀ ಅಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೊ ನಮ್ಮ ಸೀನಿಯರ್ಸ್ ಆ ಟೈಮಲ್ಲೆಲ್ಲ ನೀವು ನೋಡಿದ ಕಾಲೇಜಲ್ಲಿ ಲಿನಕ್ಸ್ ಉಪಯೋಗಿಸ್ತಾ ಇದ್ವಿ ಕೆಲವರು. PC Quest ಅಂತ ಹೇಳೋ ಒಂದು ಸಿಡಿಗೆ ಮ್ಯಾಗ್ಝಿನ್ ಕಾಯ್ತಾ ಇದ್ವಿ. ಆಗ ಆ ಟೈಮಲ್ಲಿ ವಿ ಯೂಸ್ ಟು ಗೆಟ್ ಇಟ್ ಇನ್ ದ ಎಂಟೈರ್ ಲಿನಕ್ಸ್ ಡಿಸ್ಟ್ರಿಬ್ಯೂಷನ್ ಇನ್ CDs. ಸೊ ಅದಕ್ಕೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್. ಯಾಕಂದ್ರೆ ಆಗ ಇಂಟರ್ನೆಟ್ ಎಲ್ಲ ಏನಿಲ್ಲ, ಆಯ್ತಲ್ಲ, ಜಸ್ಟ್ ಬಿಗಿನಿಂಗ್ ಆಫ್ ಇಂಟರ್ನೆಟ್. ಸೊ ಯು ಕುಡಂಟ್ ಜಸ್ಟ್ ಗೋ ಅಂಡ್ ಡೌನ್ಲೋಡ್ ಸಮಥಿಂಗ್. ಸೆಂಡಿಂಗ್ ಇಮೇಲ್ಸ್ ವಾಸ್ ಅ ಬಿಗ್ ಡೀಲ್ ಆಗ, ಆಯ್ತಲ್ಲ. ಬಿಫೋರ್ ದಟ್, ಇಫ್ ಐ ವಾಂಟೆಡ್ ಮನಿ ಫ್ರಮ್ ಹೋಮ್, ಐ ಹ್ಯಾಡ್ ಟು ರೈಟ್ ಅ ಲೆಟರ್, or if I was in a hurry, I had to send a telegram. My biggest thing where technology became great was when I sent an email and I got the money very quickly. Aitala. So aga the thing was very different, but open source actually was a big door for a lot of us. I can tell you, we could actually now go and we could, wherever we had curiosity, we could look at all those areas. So ಹೇಗೆ ಅಂತ ಹೇಳಿ, ಲಿನಕ್ಸ್ ಇಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ವಾ. ಸೊ ಐ ಥಿಂಕ್, ಇಸ್ ದ ಎನಿಬಡಿ ಹಿಯರ್ ಹೂ hasn't heard of Linux or hasn't used Linux at some point? Anybody here who hasn't used Linux? Just a curious question. Any raise of hands? Okay. So I see one person who's raised the hand. Okay. Few people who have not used Linux, but if you use Linux, you know, you can, you have a lot of opportunity to learn a lot of stuff. So going forward, ಇಲ್ಲಿ ಏನಾಗುತ್ತೆ ಈ ಟಾಕ್ ಅಲ್ಲಿ ಅಂತ ಹೇಳಿದ್ರೆ, ಐ ವಿಲ್ ಹ್ಯಾವ್ ಮೆನಿ ಸರ್ವೇಸ್, ಆಯ್ತಾ. ಸೊ ಐ ವಿಲ್ ಆಸ್ಕ್ ಯು ಕ್ವಶನ್ಸ್. ಹೇಗೆ ಅಂತ ಹೇಳಿದ್ರೆ, ಈಗ ಫಸ್ಟ್ ಇದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ನಾನು ನಿಮ್ಮ ಹತ್ರ ಕೇಳಿದಾಗ, ಯಾವ ಸಾಫ್ಟ್ವೇರ್ ನೀವು ಬಳಸ್ತೀರಾ? ನಿಮ್ಗೆ ಅನ್ಸೋಬೇಕಾದ ಯಾವುದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ನಿಮ್ಗೆ ಗೊತ್ತಿರೋದು? ಸೊ ಚಾಟ್ ವಿಂಡೋ ಅಲ್ಲಿ ಹಾಕಿ, ಐ ವಿಲ್ ಜಸ್ಟ್ ಹ್ಯಾವ್ ಅ ಲುಕ್ ವೆರಿ ಕ್ವಿಕ್ಲಿ. ಸೊ ಯಾವ್ದಾದ್ರು ಇರ್ಬೋದು, ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ಬೋದು, ಏನದು ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು, ಕರೆಕ್ಟ್. ಆಂಡ್ರಾಯ್ಡ್ ಬರ್ತಾ ಇದೆ, MongoDB, ಆಮೇಲೆ ಪೈಥಾನ್ ಇರ್ಬೋದು, ಕರೆಕ್ಟ್. ಲಿನಕ್ಸ್, VS ಕೋಡ್, ಹಾಕಿ ಬೇರೆ ಏನು ಉಪಯೋಗಿಸ್ತೀರಿ ನೋಡೋಣ. ಯಾಕಂದ್ರೆ ನೀವು ಒಂದು ಅಂದಾಜು ಬೇಕು, ಯಾರ್ಯಾರು ಏನೇನು ಉಪಯೋಗಿಸ್ತಾ ಇದ್ದಾರೆ ಈಗ ಅಂತೇಳಿ.
ಒಂದು ಆ ವಿಷಯ ನನಗೆ ಅಂದಾಜಿಲ್ಲ ಅಷ್ಟೊಂದೀಗ. ಅದೇ ಕಾರಣ. ಬೇರೆ ಯಾರಾದ್ರು ಹೇಳಿ, ಯಾರಾದ್ರು ಪೈಥಾನ್, ಲಿನಕ್ಸ್, ಎನಿ ಸೈಂಟಿಫಿಕ್ ಪ್ಯಾಕೇಜಸ್, ಇಲ್ಲ ಸಿ ಕಂಪೈಲರ್, ಬೇರೆ ಯಾವ್ದೇನು ಉಪಯೋಗಿಸ್ತೀರಿ ನೋಡೋಣಂತೆ. ಇಂಟೆಲಿಜೆಂಟ್ ನೆಟ್ ಬ್ರೈನ್ಸ್, ಓಕೆ. ಆಮೇಲೆ ಬೇರೆ ಯಾವ್ದಾದ್ರು ಪ್ಯಾಕೇಜ್ ಅನ್ನು ಉಪಯೋಗಿಸ್ತೀರಾ? ಓಪನ್ ಸಿವಿ ಆಗಿರ್ಬೋದು, ಇದೆಲ್ಲ ಓಪನ್ ಸೋರ್ಸ್ ಸಾಫ್ಟ್ವೇರ್ಗಳೇ. ಅದು ನೋಡೋಣಂತೆ. ಇನ್ನೊಂದೆರಡು ಯಾವ್ದು ಹಾಕಿರಿ? ರಿಯಾಕ್ಟ್ JS ಫ್ರೇಮ್ ವರ್ಕ್, ಓಕೆ. ಟರ್ಬೋ C++. ಟರ್ಬೋ C++ ಓಪನ್ ಸೋರ್ಸ್ ಅಲ್ಲ, ಅದು ಸೋರ್ಸ್ ಕೋಡ್ ಇಲ್ಲ. ಆಮೇಲೆ ಯಾವ್ದು ಹಾಕಿ ನೋಡುವ, ಏನು ಉಪಯೋಗಿಸ್ತೀರಿ ನೋಡೋಣಂತೆ. ಡೆವ್ C++ ನನಗೆ ಗೊತ್ತಿಲ್ಲ ಯಾವ್ದು. .NET Core, Scilab, ಹಾ, ಎಸ್, ಕರೆಕ್ಟ್. ಆಮೇಲೆ ಎನಿಬಡಿ ಎಲ್ಸ್ ಬಿಫೋರ್ ವಿ ಪ್ರೊಸೀಡ್? WordPress, ಪರ್ಫೆಕ್ಟ್. ಹಾ, ಪರ್ಫೆಕ್ಟ್. ಬ್ಲಾಗಿಂಗ್ ಸಾಫ್ಟ್ವೇರ್, ಲಿನಕ್ಸ್. ಹೌದು, ಲಿನಕ್ಸ್ ಅಂತ ಹೇಳಿದ್ರೆ ಯಾವುದು? ಲಿನಕ್ಸ್ ಕರ್ನಲ್, ಲಿನಕ್ಸ್ ಸೋ ಮೆನಿ ಪ್ಯಾಕೇಜಸ್ ಆಲ್ಸೋ ಇನ್ ಲಿನಕ್ಸ್ ಅಲ್ವಾ. ಯೂಸರ್ ಸ್ಪೇಸ್, ಲಿನಕ್ಸ್ ಕರ್ನಲ್, ಆ ಥರ ತುಂಬಾ ಬರುತ್ತೆ. Okay, so let me see. I'll look for one or two more examples before I proceed. Anybody else volunteering examples? ಬೇರೆ ಯಾವ್ದಾದ್ರು ಯೂಸ್ ಮಾಡ್ತೀರಿ? ಯಾವ್ದಾದ್ರು ಪ್ಯಾಕೇಜಸ್ ಉಪಯೋಗಿಸ್ತೀರಿ? ಮೊಜಿಲ್ಲಾ ಅಂದ್ರೆ ಫೈರ್ಫಾಕ್ಸ್ ಬ್ರೌಸರ್, ಕರೆಕ್ಟ್. ಅದೇ ತುಂಬಾ ಸಿಂಪಲ್ ಎಕ್ಸಾಂಪಲ್ಸ್ ಕೂಡ ನೀವು ಕೊಡ್ಬೋದು. ಯಾವ್ದಾದ್ರು ಸಣ್ಣ ಲೈಬ್ರರಿ ನೀವು ಯೂಸ್ ಮಾಡುವಂತ ಸಣ್ಣ ಲೈಬ್ರರಿ ಕೂಡ ಎಕ್ಸಾಂಪಲ್ ಕೊಡ್ಬೋದು. ಪೈಥಾನ್ ಅಲ್ಲಿ ಬೇರೆ ಯಾವ್ದಾದ್ರು ಲೈಬ್ರರಿ ಯೂಸ್ ಮಾಡ್ಬೋದು, ಅದು ಕೂಡ ಎಕ್ಸಾಂಪಲ್. ಓಕೆ, ಫ್ಲಾಸ್ಕ್, ಕೂಲ್. ಸೊ ತುಂಬಾ ಎಕ್ಸಾಂಪಲ್ಸ್, ಕೆಲವು ಎಕ್ಸಾಂಪಲ್ಸ್ ಬಂದಿದೆ. ಇನ್ನು ತುಂಬಾ ನೀವು ಯೂಸ್ ಮಾಡಿರ್ಬೋದು. MySQL, ಕರೆಕ್ಟ್. ಹೌದು, MySQL, PyTorch, ಕರೆಕ್ಟ್. ತುಂಬಾ ಇದೆ ಈ ತರ. ಸೊ ನಾವು ನೋಡ್ತಾ ಹೋದಾಗೆ, ನಮ್ಗೆ ಯೋಚನೆ ಮಾಡ್ತಾ ಹೋದಾಗೆ ನಮ್ಗೆ ಗೊತ್ತಾಗತ್ತೆ ಎಲ್ಲಾ ತರದ ಸಾಫ್ಟ್ವೇರ್. ನೀವು ಎಷ್ಟೋ ಜನ ಈಗ ಆರ್ಡುನೋ ಉಪಯೋಗಿಸಿರ್ಬೋದು, ರಾಸ್ಬೆರಿ ಪೈಯಲ್ಲಿ ಏನೇನೋ ಉಪಯೋಗಿಸಿರ್ಬೋದು. ಅದು ಕೂಡ ಎಲ್ಲ ಓಪನ್ ಸೋರ್ಸ್ ಸಾಫ್ಟ್ವೇರ್ಗಳೇ. ಆಯ್ತಲ್ಲ. ಹಾರ್ಡ್ವೇರ್ ಕೆಲವುದೆಲ್ಲ ಓಪನ್ ಸೋರ್ಸ್ ಇರಲ್ಲ, ಆದ್ರೆ ಸಾಫ್ಟ್ವೇರ್ ವಿಲ್ ಬಿ ಓಪನ್ ಸೋರ್ಸ್. ಸೊ ಸರ್ವೆ 1 ಆಯ್ತು. ಆಮೇಲೆ ಸರ್ವೆ ನಂಬರ್ 2. ಈಗ ಎಷ್ಟೋ ಜನ ಇಲ್ಲಿ ಆಲ್ಮೋಸ್ಟ್ ಇಂಜಿನಿಯರ್ ಆಗೋರಿದ್ದೀರಿ, ನೀವು ನೆಕ್ಸ್ಟ್ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತೀರಿ, ಆಯ್ತಲ್ಲ. ವಿಚ್ ಏರಿಯಾ ಡು ಯು ವಾಂಟ್ ಟು ವರ್ಕ್ ಇನ್? ಯಾವ ಏರಿಯಾದಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಮುಂದೆ? ಸೊ ಇದು ಒಂದು ಸರ್ವೆ. ಬೇಗ ಬೇಗ ಹಾಕಿ ನೋಡೋ, ಒಂದು 4-5 ಅದು ಹಾಕಿ ನೋಡೋಣ ಅಂತ. ಏನು ಅಂತ? ಸೈಬರ್ ಸೆಕ್ಯೂರಿಟಿ, ಓಕೆ. ಆಮೇಲೆ ಬ್ಲಾಕ್ ಚೈನ್. ಅಯ್ಯಪ್ಪ, ನನಗೆ ಗೊತ್ತಿರೋದು ಹಾಕ್ರಪ್ಪ. ಆಮೇಲೆ ವೆಬ್ ಡೆವಲಪ್ಮೆಂಟ್, ಫ್ಯಾಂಟಾಸ್ಟಿಕ್. ಆಮೇಲೆ AI, ಓಕೆ. ಎಕ್ಸ್ಪೆಕ್ಟೆಡ್, ಯಾವ್ದು ಅನ್ಎಕ್ಸ್ಪೆಕ್ಟೆಡ್ ಐಟಮ್ ಸಿಗತ್ತ ನೋಡುವ ಅಂತ ಹಾಕ್ರೋ. ಸುಮಾರು ಜನ ಇದ್ದಾರಲ್ಲ ಇಲ್ಲಿ, ಹಾಕ್ರಪ್ಪ ಒಂದೊಂದು ಬೇಗ ಬೇಗ, ನಮಗೊಂದು ಐಡಿಯಾ ಬರ್ಲಿ ಏನು ಅಂತೇಳಿ. VR ಡೆವಲಪ್ಮೆಂಟ್, ಡೆವಾಪ್ಸ್, ಓಕೆ. ಸುಮಾರೆಲ್ಲ ಬರ್ತಾ ಇದೆ. ಹೀಗೆ ಹಾಕಿ ಒಂದೆರಡು ಹಾಕಿ ನೋಡುವ ಅಂತ. ಏನು ಅಂತ? ಮೇನ್ ಫ್ರೇಮ್ ಡೆವಲಪರ್, ಸಾರಿ ಫಾರ್ ದ ಪನ್ ಅಂತೆ. ವೀಕ್ಷಿತ್, ಏನಪ್ಪಾ ಚೇಂಜ್ ಆಫ್ ಜಾಬ್? ಓಕೆ ಓಕೆ, ಸರಿ, ಮುಂದಾಡೋಣ. ಇದು ಯಾಕೆ ನಾನು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ದಿಸ್ ಹ್ಯಾಸ್ ದಿ ರೆಲೆವೆನ್ಸ್ ಇನ್ ಟರ್ಮ್ಸ್ ಆಫ್ ದ ಡಿಫರೆಂಟ್ ಏರಿಯಾಸ್ ಆಫ್ ಟೆಕ್ನಾಲಜಿ ದಟ್ ಯು ಆರ್ ಥಿಂಕಿಂಗ್ ಆಫ್. They all have a relevance to open source software. So last survey, very important one. ಏನಂತ ಹೇಳಿದ್ರೆ, ಇಮೇಲೆ ಎಷ್ಟು ಜನ ಈಗ ಸಾಫ್ಟ್ವೇರ್ ನ ಸೋರ್ಸ್ ಕೋಡ್ ಅನ್ನು ಡೌನ್ಲೋಡ್ ಮಾಡಿದ್ದೀರಿ? ಸೊ ಪ್ಲೀಸ್ raise hands. How many of you have downloaded source code of, let's say you have used any particular open source package? How many of you have downloaded the source code? 1 2 3, ಬೇಗ 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 4. ಓಕೆ, ಸ್ವಲ್ಪ ಕಡಿಮೆ ಇದ್ದಾರೆ ಜನ. ಹಾಗಾದ್ರೆ ಅಷ್ಟೇನಾ? 4 ಜನ ಮಾತ್ರ. ಓಕೆ,
How many? Okay, so please lower your hands. No problem. How many have executed? Okay, so if you have not done, very few have downloaded the source code. So how many of you have downloaded the package and directly used it? So without compiling the source code, you could have just downloaded the package and used it in various ways, alva? So ಸುಮಾರು ಜನ, ಬಹಳ ಜನ ಇದ್ದಾರೆ. Okay, super. ಆಮೇಲೆ okay, hand ಕೆಳಗೆ ಇಳಿಸಿ. ಆಮೇಲೆ next question. How many of actually, okay, so only 5 people have downloaded the source code. So I'm going to imagine that less than 5 people are reading the source code. So I'm not going to ask that question. Last one, how much time? So this especially for engineers, sorry, the students and nobody else. How much time do you spend on a computer? Let's say in 1 week or whatever. How much time do you generally spend on a computer beyond the college hours? This is a curious question, by the way. So don't worry. You can even type in 0. I will not take it bad. 5 hours. Okay. Next. Haki one 2-3 haki nodo. Let's get some opinion. 6 to 7 hours per day. 10 hours. Oh, very good. Very good. Very good. Okay. Cool. So, this is important for 4 hours. Okay, 4 hours also very good. Decent. So very important thing, I'll come to the crux of my argument of this talk. I can tell you that FOSS is relevant for engineers. So, ಹಳೆ ಕಾಲದಲ್ಲಿ ಏನಾಯ್ತು ಅಂತ ಹೇಳಿದ್ರೆ internet was the library. There used to be something called library. I don't know if students are nowadays going to libraries or not. I'm not in the college. There was a time when the colleges were being measured by what kind of library they had, what kind of subscriptions they used to get. ಆಗಿನ ಕಾಲದಲ್ಲಿ ನಾವು ಕಾಲೇಜಲ್ಲಿ ಇದ್ವಿ, BDT ಕಾಲೇಜ್. ಸೊ ಆಗ ಕಂಪ್ಯೂಟರ್ ಬುಕ್ಸ್ ಎಲ್ಲ ಸ್ವಲ್ಪ ಹಳೆದೇ ಇದ್ವು ಅಲ್ಲಿ. ಆದ್ರೆ ಹೊಸ ಇದ್ರದ್ದು ಹೆಚ್ಚು ಸಬ್ಸ್ಕ್ರಿಪ್ಷನ್ಗಳು ಇರ್ಲಿಲ್ಲ ನಂಗೆ ಗೊತ್ತಿರೋ ಹಾಗೆ. ಸೊ PDP-11 ಆ ಥರ ಎಲ್ಲ ಕಂಪ್ಯೂಟರ್ಗಳ ಬಗ್ಗೆ ಎಲ್ಲ ತುಂಬಾ ಲಿಟ್ರೇಚರ್ ಇತ್ತು ಕಾಲೇಜಲ್ಲಿ. ಸೊ ಈಗ ಹಾಗಲ್ಲ, ಯಾಕಂತ ಹೇಳಿದ್ರೆ ಇಂಟರ್ನೆಟ್ ಇಸ್ ದ ಲೈಬ್ರರಿ. Whatever you want to learn is already there in the internet. ನೀವು ಯೋಚನೆ ಮಾಡ್ಬೇಕು ಅದ ಇನ್ಫಾರ್ಮೇಶನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಈಗ AI ಅಂತ ಟೂಲ್ಸ್ ಅನ್ನು ನೀವು ಯೂಸ್ ಮಾಡಿದಾಗ ನಿಮ್ಗೆ ಎಷ್ಟೋ ಸಲ ಜಂಕ್ ಇನ್ಫಾರ್ಮೇಶನ್ ಕೂಡ ಸಿಗ್ಬೋದು. ಸೊ ಅದನ್ನು ಯೂಸ್ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿ ಬಳಸ್ಬೇಕು. ಆದ್ರೆ ಜನರಲಿ ನಾವು ದ ಇಂಟರ್ನೆಟ್ ಇಸ್ ಅ ಲೈಬ್ರರಿ. ಸೊ ನೀವು ಎಷ್ಟು ಬೇಕಾದ್ರೂ ಕಲಿಬಹುದು. ಯಾಕಂತ ಹೇಳಿದ್ರೆ ದ ಅಮೌಂಟ್ ಆಫ್ ಟೈಮ್ ಯು ಸ್ಪೆಂಡ್ ಲರ್ನಿಂಗ್ ಇಸ್ ವಾಟ್ ವಿಲ್ ಮೇಕ್ ದ ಡಿಫರೆನ್ಸ್. ಆಯ್ತಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಫಾಸ್ಟ್ ಫಾರ್ ಎವ್ರಿಥಿಂಗ್. Fast for everything and see, if you have curiosity, you want to learn something, there is open source software for it. Iga nan compiler hege work agate, nan computer hege work agate, nandu ee irrigation device hege work agate, nan phone hege work agate, nandu TV hege work agate, nan car hege work agate, entertainment system hege work agate. Yavade idrallu nimage curiosity idre you will find a software package for it. ಮೊದಲಿನ ಹಾಗೆ ಅಲ್ಲ. ಯಾಕಂತ ಹೇಳಿದ್ರೆ ಈಗ ಕಂಪನೀಸ್ ಆಲ್ಸೋ ಮೇಕಿಂಗ್ ಲಾಟ್ ಆಫ್ ಓಪನ್ ಸೋರ್ಸ್ ಅವೈಲೇಬಲ್ ಸೊ ದಟ್ ಅದರ್ ಡೆವಲಪರ್ಸ್ ಕಮ್ ಟೇಕ್ ಅ ಲುಕ್ ಅಟ್ ಇಟ್, ದೇ ಕಾಂಟ್ರಿಬ್ಯೂಟ್ ಬ್ಯಾಕ್ ಚೇಂಜಸ್. ಸೊ ಗಿಟಬ್ ಅಂತ ಹೇಳುವಂತ ಒಂದು ನಾವೇನ್ ಪೆಡಂಭೂತ ಅಂತ ಹೇಳ್ಬೋದು, ಮಿಲಿಯನ್ಸ್ ಆಫ್ ಸೋರ್ಸ್ ಸಾಫ್ಟ್ವೇರ್ ಪ್ಯಾಕೇಜಸ್ ಇದೆ ಅಲ್ಲಿ, ಡೆವಲಪ್ಡ್ ಬೈ ಟೆನ್ಸ್ ಆಫ್ ಮಿಲಿಯನ್ಸ್ ಆಫ್ ಡೆವಲಪರ್ಸ್. ಆಯ್ತಲ್ಲ. ಆಲ್ ಆಫ್ ದ್ಯಾಟ್ ಇಸ್ ಅವೈಲಬಲ್ ಫಾರ್ ಪೀಪಲ್ ಟು ಡೌನ್ಲೋಡ್, ನಾಟ್ ಜಸ್ಟ್ ಗಿಟ್ಹಬ್, ದಿಸ್ ಗಿಟ್ಲ್ಯಾಬ್. ನಮ್ಮ ದೇಶದ ಸರ್ಕಾರದವರು ಕೂಡ ಒಂದು ಮಾಡಿದ್ದಾರೆ, ಏನೋ ಫೋರ್ಜ್ ಅಂತ, ನಂಗೆ ಹೆಸರು ಮರ್ತೋಗಿದೆ. ಸೊ ದೇ ಆರ್ ಲೈಕ್ ಮೆನಿ ಆಫ್ ದೀಸ್ ರೆಪಾಸಿಟರೀಸ್. ನಿಮ್ಗೆ ಯಾವ್ದ್ರಲ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಅದೇ ಇಂಟ್ರೆಸ್ಟ್ ಇರೋದು ಬಹಳ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು. ನೀವು ಅದರಲ್ಲಿ ಟೈಮ್ ಖರ್ಚು ಮಾಡೋದಿದ್ರೆ ಯು ಹ್ಯಾವ್ ಸೋರ್ಸ್ ಕೋಡ್ ಫಾರ್ ಆಲ್ಮೋಸ್ಟ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಆಯ್ತಲ್ಲ. And that is so much in there, it can just overwhelm you. So that is why I gave you the initial example of what my interest was. So my interest was in game programming in the beginning, so I could just concentrate on that. Games hege ಮಾಡ್ತಾರೆ, graphics hege ಮಾಡ್ತಾರೆ, sound hege ಮಾಡ್ತಾರೆ. So especially when we are younger alwa, so we will have a lot of focus. We want to solve a particular problem, ಮಾತ್ರ ಇರುತ್ತೆ. So
For that, when you have a very specific aim that I want to do something very specific, ನಾನು ಇದನ್ನು ಕಲಿಲಿಕ್ಕೆ ಇಷ್ಟಪಡ್ತೀನಿ, ನನಗೆ ವೆಬ್ ಡೆವಲಪ್ಮೆಂಟ್ ಮಾಡಬೇಕು, ಏನೋ ಒಂದು ಆಯ್ತಲ್ಲ, ಇಲ್ಲ ನನಗೆ ಮನೆಯಲ್ಲಿ ಒಂದು ಲೈಟ್ ಆನ್ ಆಫ್ ಮಾಡಬೇಕು ಆಟೋಮ್ಯಾಟಿಕ್ಲಿ, ಯಾವುದೇ ತರ ಈ ತರದ ಯಾವುದೇ ಸಮಸ್ಯೆ ಇರ್ಬೋದು. ಒಂದು ಏನಂತ ಹೇಳಿದ್ರೆ ಇಂಜಿನಿಯರ್ಗಳಿಗೆ ವೆರಿ ಇಂಪಾರ್ಟೆಂಟ್ attribute ಏನಂತ ಹೇಳಿದ್ರೆ, you must be able to find problems and solve them. Both are important. So if you are relying on somebody else to give you problems, that's also a problem. So you must also be able to find problems. So the way you find problems is you try to solve the problems around you with technology. You don't have to do something radically different. See, ನಾವು ಇಂಜಿನಿಯರಿಂಗ್ ಕಲಿಬೇಕಾದ್ರೆ, ನೀವು ಒಂದು ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಟಿಕೆಟ್ ತಗೋಬೇಕಾದ್ರೆ ಕಂಡಕ್ಟರ್ ನಿಮ್ಗೆ ಆಗ ಪೇಪರ್ ಚೀಟಿ ಹರಿದು ಕೊಡ್ತಿದ್ದ. ಈಗ ಯಾವ್ದ್ರಿಂದ ಪೇಪರ್ ಚೀಟಿ ಬರ್ತಾ ಇದೆ? ಒಂದು ಕಂಪ್ಯೂಟರ್ ಇಂದ ಪೇಪರ್ ಚೀಟಿ ಹೊರಗಡೆ ಬರ್ತಾ ಇದೆ. ಆಯ್ತಲ್ಲ, ಟೆಕ್ನಾಲಜಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಹೊಸ ಟೆಕ್ನಾಲಜಿ ಹೋಗ್ತಾ ಇದೆ. ಈಗ ಎಲೆಕ್ಟ್ರಿಕ್ ಮೀಟರ್ ಅಲ್ಲೂ ಟೆಕ್ನಾಲಜಿ ಇದೆ, ಅದರಲ್ಲೂ ಸಾಫ್ಟ್ವೇರ್ ಇದೆ, ಮೊದಲಿರ್ಲಿಲ್ಲ. ಆಯ್ತಲ್ಲ, ಕಾರ್ ಅಲ್ಲಿ ಟೆಕ್ನಾಲಜಿ ಇದೆ, ಟೂ ವೀಲರ್ ಅಲ್ಲಿ ಟೆಕ್ನಾಲಜಿ ಇದೆ, ಕುಕ್ಕರ್ ಅಲ್ಲಿ ಟೆಕ್ನಾಲಜಿ ಇದೆ, ಸ್ಟವ್ ಅಲ್ಲಿ ಟೆಕ್ನಾಲಜಿ ಇದೆ. ಇನ್ ಯಾವ್ದ್ರಲ್ಲಿ ಟೆಕ್ನಾಲಜಿ ಹೋಗ್ಬೋದು ಯೋಚನೆ ಮಾಡಿ ನೋಡುವ ನೀವು. ಫರ್ನಿಚರ್ ಅಲ್ಲಿ ಟೆಕ್ನಾಲಜಿ ಇದೆ, ನಾವು ಕೂತಿರೋ ಚೇರ್ ಮೇಲೆ ಟೆಕ್ನಾಲಜಿ ಇದೆ. ಇನ್ನೊಂದು 10 ವರ್ಷ ಬಿಟ್ಟು ನೀವೇನ್ ಮಾಡ್ತೀರಿ, ಆ ಟೈಮಲ್ಲಿ ಎಲ್ಲ ಚೇರ್ ಕೂತಾಗ ಚೇರ್ ಏನೋ ಮಾಡ್ಬೋದು ನಿಮಗೆ. ಆಯ್ತಲ್ಲ, ಅಂದ್ರೆ ಟೆಕ್ನಾಲಜಿ ಅಷ್ಟೊಂದು ಮೇನ್ ಸ್ಟ್ರೀಮ್ ಆಗ್ತಾ ಇದೆ. ಸೊ ನಾವೇನ್ ಮಾಡ್ಬೇಕು ಅಂತ ಮುಂದೆ ನೋಡ್ಬೇಕು ಏನ್ ನಡೀತಾ ಇದೆ ಅಂತ ಹೇಳಿ. ಆಮೇಲೆ ಅದಕ್ಕೆ ನಾವು ಹೇಗೆ ಟೆಕ್ನಾಲಜಿಯನ್ನು ಬಳಸ್ಬೋದು ಅಂತ ನಾವು ಯೋಚನೆ ಮಾಡ್ಬೇಕು. ಸೊ ಅದನ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಯು ಹ್ಯಾವ್ ಟು ಫೈಂಡ್ ದ ಪ್ರಾಬ್ಲಮ್ಸ್, ಅಂಡ್ ಪ್ರಾಬ್ಲಮ್ಸ್ ಆರ್ ಆಲ್ ಅರೌಂಡ್ ಯು. ದೇ ಆರ್ ನಾಟ್, ಯು ಡೋಂಟ್ ಹ್ಯಾವ್ ಟು ಗೋ ಸಂಬಡಿ ಎಲ್ಸ್ ಟು ಫಿಗರ್ ಔಟ್ ಏನಪ್ಪ ಪ್ರಾಬ್ಲಮ್, ವಾಟ್ ಕ್ಯಾನ್ ಐ ಸಾಲ್ವ್ ಅಂತ. ಆ ತರ ಏನಿಲ್ಲ. Even when you ride, let's say you're riding a bicycle, when you're walking, all of those areas are where technologies are being added up. ಎಲ್ಲದರಲ್ಲೂ ಟೆಕ್ನಾಲಜಿ ಆಡ್ ಆಗ್ತದೆ. ಈಗ ನಮ್ಮ ಕಾಲೇಜಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಈಗ ಕಾಲೇಜಲ್ಲಿ ಗಿಡಗಳು ಮಾಡ್ಬೋದು ವೆಕೇಶನ್ ಇರ್ಬೇಕಾದ್ರೆ. ಸೊ ಅದಕ್ಕೊಂದು ಡ್ರಿಪ್ ಇರಿಗೇಷನ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ಇಟ್ಸ್ ಅ ವೆರಿ ಸಿಂಪಲ್ ಟೆಕ್ನಾಲಜಿ ದಟ್ ಯು ಕ್ಯಾನ್ ಇಂಪ್ಲಿಮೆಂಟ್. ಸೊ ದೇರ್ ಇಸ್ ನೋ ಲಿಮಿಟ್ಸ್. ಸೊ ಬೇಸಿಕಲಿ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಅಂಡ್ ಇಟ್ಸ್ ಆಲ್ ಅಬೌಟ್ ಯು ಅಪ್ಲೈಯಿಂಗ್ ಟೆಕ್ನಾಲಜಿ. Technology doesn't need to be something very high tech. So I will give you one example. One example ನಾನು ನಿಮ್ಗೆ ಕೊಡ್ತೀನಿ about some piece of technology that I am very proud of, and you will be shocked. So the example I wish to give is, I know how to sew a football. ಈಗ ಒಂದು ಫುಟ್ಬಾಲ್ ನೀವು ತಗೋತೀರಿ, ಫುಟ್ಬಾಲ್ ಅನ್ನು ನೀವು ಹೊಲಿಯೋದು ಹೇಗೆ ಅಂತ ಹೇಳೋದಕ್ಕೆ ಒಂದು ಟೆಕ್ನಿಕ್ ಇದೆ. ಆಯ್ತಲ್ಲ, ಬರೀ ಒಂದು ಫುಟ್ಬಾಲ್ ನೀವು ಆಡ್ತಾ ಇದ್ದೀರಿ, ಅದು ಹರಿದೋಗಿದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಸ್ಟಿಚಸ್ ಇರುತ್ತೆ. ನಾನು ದಕ್ಷಿಣ ಕನ್ನಡದಲ್ಲಿ ಕಲ್ತವ್. ದಕ್ಷಿಣ ಕನ್ನಡದಲ್ಲಿ ಮಳೆ ಸಿಕ್ಕಾಪಟ್ಟೆ. ಆಯ್ತಲ್ಲ, ಮಂಗಳೂರು ಆ ಕಡೆ ಎಲ್ಲ ಮಳೆ ಸಿಕ್ಕಾಪಟ್ಟೆ. ಸೊ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಫುಟ್ಬಾಲ್ನ ಹೊಲಿಗೆಗಳು ಬಿಡತ್ತೆ. ಆಯ್ತಲ್ಲ, ಮತ್ತೆ ಆಗಿನ ಕಾಲದಲ್ಲಿ ಬಜೆಟ್ ಕಮ್ಮಿ. ಸೊ ನಾವೇನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಅದಕ್ಕೆ ಹೊಲಿಗೆ ಹಾಕ್ತಿದ್ವಿ. ಒಂದು ಸೂಜಿ ಇಟ್ಕೊಂಡು ಹೊಲಿಗೆ ಮಾಡ್ತಿದ್ವಿ. ಒಂದು ಸೂಜಿ ಹಾಕೊಂಡು ಹೊಲಿಗೆ ಮಾಡಿದ್ರೆ ಕೊನೆಗೆ ಗಂಟು ಹೊರಗಡೆ ಬರುತ್ತೆ. ಸೊ ಅದನ್ನ ತುಂಬಾ ಎಕ್ಸ್ಪ್ಲೇನ್ ನಿಮ್ಗೆ ಮಾಡೋಕ್ಕಾಗಲ್ಲ, ಗಂಟು ಹೊರಗಡೆ ಬರುತ್ತೆ. ಸೊ ಗಂಟು ಹೊರಗೆ ಬಂದಾಗ ಏನಾಗುತ್ತೆ, ಒಂದ್ ದಿವಸದಲ್ಲಿ ಆ ಗಂಟು ಬಿಚ್ಕೊಂಡು ಹೋಗ್ಬಿಡುತ್ತೆ. ಯಾಕಂದ್ರೆ ಎಲ್ಲರೂ ಮಕ್ಕಳೆಲ್ಲ ಕುಟ್ಕೊಂಡು ಹೊಡಿತಾ ಇರ್ತಾರಲ್ಲ ಫುಟ್ಬಾಲ್ಗೆ. ಸೊ ಅದು ನನಗೊಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಸೊ ನಾನು ಎಷ್ಟೋ ತಿಂಗಳು ಕಲ್ತು, ಇದು ನಾನು ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ, ಇಲ್ಲ ಆಲ್ಮೋಸ್ಟ್ PUC ಬರ್ಬೇಕಾದ್ರೆ, ಐ ವಾಸ್ ಏಬಲ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ಯೂಸಿಂಗ್ 2 needles. ಆಯ್ತಲ್ಲ, ಯು ಕ್ಯಾನ್ ಸಾಲ್ವ್ ದಿಸ್ ವಿತ್ 1 needle. ಯು ಹ್ಯಾವ್ ಟು ಯೂಸ್ 2 needles. ಸೊ ಒನ್ಸ್ ಯು ಫಿಗರ್ ಔಟ್ ದಟ್ ಯು ನೀಡ್ 2 needles, ದ ಪ್ರಾಬ್ಲಮ್ ಬಿಕಮ್ಸ್ ಆಬ್ವಿಯಸ್. So this is one of my most proud inventions. I mean, my own proud techniques which I discovered for myself. ಇದು ಜಗತ್ತಲ್ಲಿ ಇರ್ಲಿಲ್ಲ ಅಂತಲ್ಲ, ಜಗತ್ತಲ್ಲಿ ಇತ್ತು. ಆದ್ರೆ ಆಗಿನ ಕಾಲದ ಪುಸ್ತಕಗಳು ನಿಮ್ಗೆ ಇರ್ಲಿಲ್ಲ, ನಿಮ್ಗೆ ಹೌ ಟು ಬುಕ್ಸ್ ಕೂಡ ಸಿಗ್ತಿರ್ಲಿಲ್ಲ, ಇಂಟರ್ನೆಟ್ ಆಕ್ಸೆಸ್ ಇರ್ಲಿಲ್ಲ. ಆಯ್ತಲ್ಲ, ಬಟ್ ಪಾಯಿಂಟ್ ಇಸ್ ದಟ್ ರೈಟ್ ನೌ ಇಫ್ ಯು ವಾಂಟ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್, you have everything available, but you have to look. Don't think that you are the first guy who's trying to solve the problem. ಎಷ್ಟೋ ಸಲ ಏನಾಗುತ್ತೆ ಹೇಳಿದ್ರೆ, we think that, oh, nobody else has solved this problem, which is not right. The reality is, so there was a very beautiful figure somewhere. I couldn't find it. ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಸರ್ಕಲ್ ಅಲ್ಲಿ there is one tiny bubble ಹೊರಗಡೆ ಬರುತ್ತೆ. ಆಯ್ತಲ್ಲ, that is the maximum impact that you can make in the world ಅಂತ. ಆಯ್ತಲ್ಲ, so almost everything that we imagine has already been done, and a lot of it is already available in open source software. So you should not think that you are doing something new. First try to find what somebody else has done, and that through that you will learn so much. Believe me, it's most important. Yakandre now almost madak hortirodu ಹೆಚ್ಚಿನದು, it's available. It may not be exactly what we want, but it will be very close.
ಸೊ ಆಗೇನಾಗತ್ತೆ ಹೇಳಿದ್ರೆ ನಾವು ಆ ಥರ ಮಾಡ್ಕೊಂಡು ಕಲ್ತ್ರೆ ನಾವು ಅಂತ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳಿ ಕಲಿಯೋದು, ಅದನ್ನು ಹೇಗೆ ಮಾಡಿದ್ದಾರೆ ಅಂತ ನಾವು ನೋಡ್ಲಿಕ್ಕೆ ಹೊರಟ್ರೆ ಮ್ಯಾಕ್ಸಿಮಮ್ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಾಯ್ತು. ಆ ಟೈಮಲ್ಲಿ ನಮ್ದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಸಾಫ್ಟ್ವೇರ್ ಇಸ್ ಈಟಿಂಗ್ ದ ವರ್ಲ್ಡ್ ಅಂತ ಹೇಳ್ತಾರೆ. ನೀವು ಕೇಳಿರ್ಬೋದು, ಇಟ್ಸ್ ಅ ವೆರಿ ಫೇಮಸ್ ಕೋಟ್. ಮತ್ತೆ ಸಾಫ್ಟ್ವೇರ್ ಅಂಡ್ ಕಂಪ್ಯೂಟಿಂಗ್ ನೀವು ಸ್ವಲ್ಪ ಹಿಸ್ಟ್ರಿಯನ್ನು ನೋಡೋದು ಭಾರಿ ಒಳ್ಳೇದು. ಯಾಕಂದ್ರೆ 1990s ಇಂದ 2010 ಇಂದ ಈವರೆಗೆ ಎಷ್ಟರ ಮಟ್ಟಿಗೆ ರ್ಯಾಪಿಡ್ ಪೇಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ನೀವು ನೋಡ್ಲಿಕ್ಕೆ ಹೊರಟ್ರೆ ನಿಮ್ಗೆ ಭಾರಿ ವಿಶೇಷ ಕಾಣ್ಬೋದು. ಆದ್ರೆ this bit of you should spend about, let's say, a day or two, not more than. You don't need to spend more than 1 or 2 days to see how much drastically technology has changed. ಯಾಕಂತ ಹೇಳಿದ್ರೆ ಮುಂದೆ ಅದೇ ತರ ಇನ್ನು ಡ್ರಾಸ್ಟಿಕಲಿ ಚೇಂಜ್ ಆಗೋದಿದೆ, ಆಯ್ತಲ್ಲ. This is both a boon and a curse. Boon ಯಾಕಂತ ಹೇಳಿದ್ರೆ obviously a lot of people will benefit. The whole of humanity is going to benefit even more with technology. And who's going to make it happen? It's us engineers, right? ನಾವೇನು ಇಮ್ಯಾಜಿನ್ ಮಾಡ್ತೀವಿ ನಾಳೆ ಮಾಡ್ಬೋದು ಅಂತ ಹೇಳೋದು ಅದೇ ನಾಳೆ ಆಗೋದು. ಸೊ ಬೇರೆಯವ್ರು ಏನು ಹೇಳ್ತಾರೆ ಅದಾಗೋದಲ್ಲ. Engineers hold the keys to a lot of these things. Engineers are actually the ones who are driving the change, and you can drive the change around it. So are most important ಏನಂತ ಹೇಳಿದ್ರೆ ಫ್ಯೂಚರ್ ಇಸ್ ಮಲ್ಟಿ ಡಿಸಿಪ್ಲಿನರಿ. ಸೊ ಈಗ ನಾವು ಕಂಪ್ಯೂಟರ್ ಸೈನ್ಸ್ ಕಲಿತೀವಿ, ಬರೀ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರಿಂದ ಏನಾಗೋದಿಲ್ಲ, ಆಯ್ತಾ. ನಮ್ದೊಬ್ರು CTO ಇದ್ರು. So he used to say that interesting things happen when 2 or more areas will intersect ಅಂತ, ಆಯ್ತಲ್ಲ. ಈಗ ನೀವು ನೋಡಿದ್ರೆ ಎಲ್ಲೆಲ್ಲಿ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾರೆ ಅಂತ, ಎಲ್ಲೆಲ್ಲಿ ಸಾಫ್ಟ್ವೇರ್ ಯೂಸ್ ಆಗ್ತಾ ಇದೆ, ಎಲ್ಲ ಕಡೆ ಸಾಫ್ಟ್ವೇರ್ ಯೂಸ್ ಆಗ್ತಾ ಇದೆ. ನಿಮ್ಗೆ ಮೆಡಿಸಿನ್ ಅಲ್ಲಿ ಇರ್ಬೋದು, ನಿಮ್ಗೆ ಬಯೋಟೆಕ್ ಅಲ್ಲಿ ಇರ್ಬೋದು, ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇರ್ಬೋದು, ಯಾವುದೇ ಇದು ತಗೊಳ್ಳಿ ನೀವು. ಈಗ ನಿಮ್ಮ ಹೊಸ ಮನೆ ಕಟ್ಲಿಕ್ಕೆ ಹೋದ್ರೆ, ನೀವು ಈಗ ಮನೆ ಕಟ್ತೀರಿ, ಆ ಟೈಮಲ್ಲಿ ಮನೆದು ಫುಲ್ಲು ನಿಮ್ಗೆ ಕ್ಯಾಟ್ ಡ್ರಾಯಿಂಗ್ ಸಿಗತ್ತೆ. ಇಂಟೀರಿಯರ್ ಡಿಸೈನರ್ ಹತ್ರ ಹೋದಾಗ ಅವ್ರು ನಿಮ್ಗೆ ಫುಲ್ ಡ್ರಾಯಿಂಗ್ ಕೊಡ್ತಾರೆ, ಇಮೇಜಸ್ ಕೊಡ್ತಾರೆ. ಸೊ ಎವ್ರಿವೇರ್ ದಟ್ ಯು ಲುಕ್ ಅಟ್ ಇಟ್, ಹೆಲ್ತ್ ಟ್ರ್ಯಾಕಿಂಗ್ ಆಗತ್ತೆ. ಎವ್ರಿವೇರ್ ದಟ್ ಯು ಲುಕ್ ಅಟ್ ಇಟ್, ಯು ವಿಲ್ ಸಿ ಟೆಕ್ನಾಲಜಿ. So technology use is only going to increase, but most important, it is multidisciplinary. That means it's not good enough for you to know just computer science. You need to understand at least one or more of the domains. ಈಗ ನಿಮ್ಗೆ ಅಗ್ರಿಕಲ್ಚರ್ ನಿಮ್ಗೆ ಗೊತ್ತಿರ್ಬೋದು ಸ್ವಲ್ಪ, ಯಾವುದೇ ಸ್ಮಾಲೆಸ್ಟ್ ಲೆವೆಲ್ ಅಲ್ಲಿ ಕೂಡ ಸಾಕು. You can still do a lot. ಮತ್ತೆ more importantly, don't try to do anything alone. Find some collaborators. And last but most important, master the basics first. ಈಗ ನಾವೇನು ಇಂಜಿನಿಯರಿಂಗ್ ಅಲ್ಲಿ ಏನು ಕಲಿತೀವಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮಾಸ್ಟರ್ ದ ಬೇಸಿಕ್ಸ್. ಯು ಮೇ ಬಿ ಟ್ರೈಂಗ್ ಟು ಡೂ ಸಮ್ ಹೈ ಲೆವೆಲ್ ಪ್ಯಾಕೇಜಸ್, ನೋ ಇಶ್ಯೂ, ಡೂ ವಾಟ್ ಎವರ್ ಪ್ರಾಜೆಕ್ಟ್ಸ್ ಯು ವಾಂಟ್. ಬಟ್ ಅಟ್ ದ ಎಂಡ್ ಆಫ್ ಇಟ್, ಇಫ್ ಯು ಫರ್ಗೆಟ್ ದ ಬೇಸಿಕ್ಸ್ ಆಫ್ ಹೌ ಕಂಪ್ಯೂಟರ್ಸ್ ವರ್ಕ್, that will limit your if you are trying to do something technical later on, it will really limit you. I can tell you that if you don't understand what the basics are, or if you try to forget them, it's not something that you go to a semester exam and forget it later. I am making this point very specifically. I can tell you that I have actually seen many engineers make this mistake. So I don't know how pervasive it is. I don't want to imagine it is pervasive. Other most importantly, when you learn something, learn it well, learn the basics very well. Computer architecture is not changing much. There are new architectures which are coming. AI anta naವೆಲ್ಲ ಮಾಡ್ತೀವಿ. There are other architectures which are also coming up, but computer architecture is not changing much. The basic architecture is going to remain the same for quite some time. Okay, even if you think that quantum computing will come in the future, that future is quite some distance away. So it's at least half your career away for most people. So master the basics, and you can master the basics by looking at open source software. My point is that you don't have to write anything. ಈಗ ನಾನು ಹೊಸದಾಗಿ ಫಸ್ಟ್ ನನ್ನ ಜಾಬ್ ಸೇರಿದಾಗ ಏನಾಯ್ತು ಅಂತ ಹೇಳಿದ್ರೆ, ಸೇರಿ 1 ವಾರಕ್ಕೆ, ನಾನು ಸೇರಿದೆ November 20th, 2000 ಅಲ್ಲಿ ನನ್ನ ಫಸ್ಟ್ ಜಾಬ್ ಸೇರಿದೆ. 27th or 28th ನನ್ನ ಮ್ಯಾನೇಜರ್ ನಾನು ಒಂದು ರೂಮ್ ಕರೆದ್ಬಿಟ್ಟು ಅವ್ನು ಹೇಳ್ದ, ಶ್ರೀ, ಡು ಯು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಸಾಫ್ಟ್ವೇರ್ ಅಂತ. ನಾನು ಕೇಳಿದೆ ಯಾಕೆ ಅಂತ. ಅವನು ಹೇಳ್ದ, ಸಿ ಬಿಕಾಸ್ ಹರೀಶ್ ಶರ್ಮಾ ಇಸ್ ಲೀವಿಂಗ್ ಅಸ್ ಅಂತ. ಹರೀಶ್ ಶರ್ಮಾ ವಾಸ್ ಅ ವೆರಿ ಸೀನಿಯರ್ ಇಂಜಿನಿಯರ್. ಅವ್ನು ನಮಗೆ, ನಾನು ಸೇರಿದ ಕೂಡಲೇ ಹಿ ವಾಸ್ ಟ್ರೈಂಗ್ ಟು ಡೂ ನಾಲೆಜ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಈ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅಂತ ಹಿ ವಾಸ್ ಟ್ರೈಂಗ್ ಟು ಎಕ್ಸ್ಪ್ಲೈನ್. ಸೊ ಐ ಸೆಡ್, ಎಸ್, ಡೋಂಟ್ ವರಿ ಅಬೌಟ್ ಇಟ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೆ ನಿಮಗೆ ಅಂತ ಹೇಳಿದ್ರೆ, ವೆನ್ ಯು ಜಾಯಿನ್ ಅ ಕಂಪನಿ or when you take up on a job, you will be actually asked to look at a lot of the source code. You don't start from the scratch. So it's not like you're writing a small program by yourself.
So keep this in mind. Try to look at the software which is already there in the world, because you are not going to write something. I mean, you will write, obviously, but the best way to understand how something works is by actually looking at all the work which is already around you. And that is a core skill. I can tell you that tomorrow you will have to anyway do it in a company. So better get used to it now so that you can, it will really improve your productivity. ನೀವು ರಿಯಲ್ ವರ್ಲ್ಡ್ ಸಾಫ್ಟ್ವೇರ್ ಬೇರೆಯವ್ರು ಬರ್ದಿರೋದು ನೀವು ನೋಡಿದಾಗ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡುವಂಥ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಈಸಿ ಅಂತ ಅನ್ಸುತ್ತೆ. ಅದು ನೀವು ಅದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇದು ಕಷ್ಟ ಅಂತ ಕಾಣ್ಬೋದು. ಅದು ವೆರಿ ಇಂಪಾರ್ಟೆಂಟ್. ಸೊ ಜಗತ್ತಲ್ಲಿ ಜನ ಏನ್ ಮಾಡಿದ್ದಾರೆ ಅಂತ ನೀವು ನೋಡಿದ್ರೆ ನಿಮ್ಗಾಗ ಓ ಹೀಗೆ ವರ್ಕ್ ಆಗುತ್ತೆ ಇದು. ಫಸ್ಟ್ ಫ್ಯೂ ಅವರ್ಸ್, ಫಸ್ಟ್ ಫ್ಯೂ ಡೇಸ್, ಫಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಅದೇ ಇಫ್ ಯು ಮಾಸ್ಟರ್ ದ್ಯಾಟ್, engineering course will be nothing for you. I think most people don't, I don't know, but ನನಗೆ ಅನ್ಸುತ್ತೆ, how many people think that engineering is difficult? Just a curious question here. Do people think engineering is difficult as a study, let's say, to pass? It's a very bad question to ask when there's faculty in the room, by the way. But I can't help asking you. Okay, if you don't raise your hands, I won't feel bad. But I think I get the feeling a lot of people don't think that We are also students. Sir? We are also students sometime back. Correct. Otherwise, students may not raise hands for these kind of questions. I understand. So, okay, just one hand. So, point being that there's a lot of software around us. We have to go look at it. Now, where is my next slide? Oh, okay. So we still have some time. Okay, by the way, any questions? I should have mentioned this earlier. So I don't think we'll be able to do anything live, looking at the possibilities. But so I'm open now to questions. Anybody having questions can please ask me. ಯಾವುದೇ ಕ್ವಶನ್? ಶ್ರೀಕುಮಾರ್, ರಘು ಇಲ್ಲಿ. ಹೇಳಿ ರಘು. Maybe I can ask a question on behalf of everybody. ಹಾ. So fantastic subject ಇದು, and you rightly said you can start at looking by downloading code, number 1. Yes. Number 2, hands on. ಇವಾಗ ನಾನು ಸಣ್ಣ ಪುಟ್ಟ ಚೇಂಜ್ ಮಾಡಬೇಕು ಓಪನ್ ಸೋರ್ಸ್ ಕೋಡ್ ಅಲ್ಲಿ, ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಅದ್ರ ಬಗ್ಗೆ ಒಂದ್ 2-3 ಲೈನ್ ನಿಂಗೆ ಏನಾರು ಹೇಳಕ್ಕಾಗತ್ತಾ, ಅಥವಾ ವೇರ್ ಕ್ಯಾನ್ ದೇ ಟ್ರೈ ಫಸ್ಟ್? ಮಾಡ್ಬೋದು ಖಂಡಿತ. So we should start with some example. Actually, I was thinking I will do an example. If anybody could come up with, let's say, what they want to change anta, I was thinking we could take it as an example anta. So any suggestion for any examples, Raghu? What do you think? ಯಾವ್ದ್ರದ್ದು ಡಾಕ್ಯುಮೆಂಟೇಶನ್ ಚೇಂಜ್ ಮಾಡೋಣ, ಯಾವ್ದಾದ್ರು ಡಾಕ್ಯುಮೆಂಟೇಶನ್ ಚೇಂಜ್ ಮಾಡ್ಬೋದು. ಸೊ ಓಕೆ, ನಾನು ಒಂದು ಜನರಿಕ್ ಐಡಿಯಾ ಕೊಡ್ತೀನಿ ಹಾಗಾದ್ರೆ. ಸೊ ಗಿಟ್ಹಬ್ ಅಲ್ಲಿ ನೀವು ಬೇರೆ ಪ್ರಾಜೆಕ್ಟ್ಸ್ ನೋಡಿದಾಗ, ಬೇರೆ ಪ್ರಾಜೆಕ್ಟ್ ಅಲ್ಲಿ ಕೆಲವೊಮ್ಮೆ ಗುಡ್ ಫಸ್ಟ್ ಇಶ್ಯೂ ಅಂತ ಒಂದು ಬರುತ್ತೆ, ಒಂದು ಲೇಬಲ್ ಬರುತ್ತೆ. ಎಷ್ಟೋ ಪ್ರಾಜೆಕ್ಟ್ಸ್ ಮಾಡ್ತಾರೆ. ನಾನು ಒಂದು ಸಿಂಪಲ್ ಪ್ರಾಜೆಕ್ಟ್, ಒಂದು ಸಿಂಪಲ್ ಅಲ್ಲ, ಐ ವಿಲ್ ಓಪನ್ ಒನ್ ಕಾಂಪ್ಲಿಕೇಟೆಡ್ ಪ್ರಾಜೆಕ್ಟ್ ವಿಚ್ ಐ ಆಮ್ ಫೆಮಿಲಿಯರ್ ವಿತ್, just so that I give you all an idea about how that works. So let me share this. GitHub. Source code. One second. You may have to share it again, Shikon. Yes. So let me do this. I will first. I will stop presenting. Okay. And I'll share a tab. Can you see the tab? Yes, ಇವಾಗ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಲ್ಲ? So this is a project called FreeCAD. Okay. So FreeCAD is a CAD project. CAD project ಅಂತ ಹೇಳಿದ್ರೆ you can do a design of a physical object. So I give this example. I like FreeCAD. I use FreeCAD. I use it to design small objects like
ಸೊ ನನ್ನ ಹತ್ರ 3D ಪ್ರಿಂಟರ್ ಇದೆ ಮನೆಯಲ್ಲಿ. ಸೊ ಅದರಲ್ಲಿ ಬೇರೆ ಬೇರೆ ತರ ಆಬ್ಜೆಕ್ಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ನೀವು ಇದು ನೋಡಿದ ನನ್ನ ಕೈಯಲ್ಲಿ ದಿಸ್ ಅ ಕವರ್ ಆಫ್ ದ 3D ಪ್ರಿಂಟರ್ ಫಾರ್ ಇಟ್ ಸ್ಕ್ರೀನ್. ಆಮೇಲೆ ಈ ತರ ಬಾಕ್ಸ್ ಎಲ್ಲ ಮಾಡಿದೀನಿ ನಾನು. ಇಲ್ಲಿ ಬಾಕ್ಸ್ ಕಾಣ್ತಾ ಇರ್ಬೋದು ನಿಮ್ಗೆ. ಹಾಗೆ ತುಂಬಾ ಎಕ್ಸಾಂಪಲ್ಸ್ ಇದೆ. ಸೊ ಬೇಸಿಕಲಿ ಯು ಕ್ಯಾನ್ if you know the dimensions of the object, if you can design some objects with particular dimensions, you can actually design it in this software called FreeCAD. So you can look at it, let's say when you have some time. So ಈಗ ನಿಮ್ಗೆ ಇದು ಕಾಣ್ತಾ ಇದೆಯಲ್ಲ, ಗುಡ್ ಫಸ್ಟ್ ಇಶ್ಯೂ ಅಂತ ಹಂಗೇನೋ ಬರುತ್ತೆ. Oh, I forgot the name of the label. It's a very common, good first issue, correct. So ಇಲ್ಲಿ ನೋಡಿ, ಎಷ್ಟೋ ಸಲ let's say you want to learn, ನೀವು ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳಿದ್ರೆ, you should start with a project that you use all the time. Don't start with the project which you don't use. Start with a project that you are familiar with as a user. So any kind of project that you are trying to contribute to, or you are trying to understand it and you are trying to change it, andre first you start with a project that you know. And you are a user. So when you do that, so you can do, you can search for this thing called good first issue. So ee tara tag barutte, good first issue anta. Suitable issues for potential first time contributors. So ಅಲ್ಲಿ ನೀವು ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಸಾಮಾನ್ಯವಾಗಿ you will get some information which you can then follow, and you can then start developing the skill around it. But you should look for this tag called good first issue. So you download the source code. You're already familiar with how the package works. Then you have to go look at the source code, which will take you quite some time, by the way, to understand. If there's some documentation which is available, you should look at it. But you should look at these tags called good first issue. Yes, good first issue tag on GitHub. So when you do that, then it's actually a good beginning. As a software reading ideyalla, it is actually a skill that you should start developing by looking at smaller pieces of software, preferably first, rather than trying to take on very big pieces of software. Try to look at smaller pieces of software in the beginning. So ನೀವು ಯಾವ್ದಾದ್ರು ಲೈಬ್ರರಿ ಯೂಸ್ ಮಾಡ್ತಾ ಇರ್ಬೋದು, ಯಾವ್ದೋ ಪೈಥಾನ್ ಪ್ಯಾಕೇಜ್ ಯೂಸ್ ಮಾಡ್ತಾ ಇರ್ಬೋದು, ಇಲ್ಲ ಬೇರೆ ಲ್ಯಾಂಗ್ವೇಜ್ ಪ್ಯಾಕೇಜ್ ಯೂಸ್ ಮಾಡ್ತಾ ಇರ್ಬೋದು. Those are actually first better in terms of evolution of your understanding of skill of reading source code. So ಸಣ್ಣ ಪ್ಯಾಕೇಜ್ಗಳನ್ನು ನೀವು ಫಸ್ಟ್ ನೋಡ್ತಾ ಹೋದ್ರೆ ಆಮೇಲೆ ಯು ಕ್ಯಾನ್ ಟ್ರಾನ್ಸಿಷನ್ ಟು ಬಿಗರ್ ಪ್ಯಾಕೇಜಸ್ ಆ ಥರ. ಸೊ ದ ಗುಡ್ does that make sense? Do you think? ಶ್ರೀಕುಮಾರ್, yes. Hands on ಏನ್ ಮಾಡ್ಬೋದು ಅನ್ನೋದು, that would be the ideal thing. That would be the ideal thing. So one of the things we can actually do is, see if there are enough people who are interested, we can actually, by consensus, we can actually figure out. Actually, I am not so one of the tragedies in this case is that I am not somebody who works in the area of, let's say, web frameworks or and I understand a lot of the current interest of people is in that area. So I work mostly in the system software area. But if there are enough people who are interested in some particular area which I have reasonable skill in, we could even have done something live. I realized that there are not enough people interested in that, so that's why I ditched the idea of the live demo. I can tell you, if it becomes too superficial, it will not cut it along. So it probably needs an hour by itself. So that is what I think. ಶ್ರೀಕುಮಾರ್, ಆದಿತ್ಯ ಇಂದ ಒಂದು ಕ್ವಶನ್ ಇದೆ. Yes. What to learn for open source contribution? Do we have to analyze the repository first, or we have to choose them with our interest or pre-existing learning? Yes, you have to see, many people like to do open source contributions, as in open source contributions. Key is that you can do, it's easiest for you to do contribution for a package that you already know well. So if you are using any piece of software that you already use and you want to change it in a particular way, that is potentially the best possible contribution. So I use certain pieces of software. I might find an issue with the software, or I might find improvements in documentation. I might find that it needs some particular feature which I want to be included. So these are all ways in which you can start looking at the software.
In some cases, the software may also need packaging. So let's say that there is a particular piece of software which you like, but it's currently a command line tool or something like that. It might need a small GUI, okay, or it may need a particular package for a Linux installation, or it may need an installation package for Windows. So all these are also different ways in which you can contribute. So many of you might have heard of this software called Baraha. ತುಂಬಾ ಜನ ಕೇಳಿರ್ಬೋದು ಅಂತ ಅನ್ಕೊಂಡಿದೀನಿ. ಈಗಿನವರು ಅದರಲ್ಲಿ ಎಷ್ಟು ಪಾಪ್ಯುಲರ್ ಇದ್ದಾರೆ ನನಗೆ ಗೊತ್ತಿಲ್ಲ. So many years ago, I contributed to Baraha by actually creating the installer for Windows for Baraha. So ಅಲ್ಲಿವರೆಗೆ ಹೇಗಿತ್ತು ಅಂತ ಹೇಳಿದ್ರೆ, you could go download the Baraha binary, and you'd have to like put it in. It was a Windows thing. You could put it somewhere, and then you have to run it everywhere. But Windows users are used to installers, and installers packages were already available. So there was something called, I don't remember the exact name of the package. Install something, So I was already familiar with that software. I used that to package Baraha and provide an installer. So Sheshadri Chari antena hesirbeku avadu, the author. I told him you can use this now, and he was also very happy. So you can do very small contributions also like this. You can look at it as a feature. You can look at it as a bug. You can look at document improvement. You could even create YouTube videos which show how to use a particular feature, how to implement a particular workflow. So there are so many ways to contribute. But of course, as engineers, potentially the best improvement you could do both for yourself and for projects is source code contributions, but that's not mandatory. And ideally, take something which you're already using. Don't try to learn something for the sake of a contribution. So that would be very odd. It's not impossible or bad, but it's easier to do it if we are doing it in a package which you already know and use. I hope that answers the question. Okay. Yeah, fantastic. Innೊಂದು question ಬಂದಿದೆ ಶ್ರೀಕುಮಾರ್ ವಿಘ್ನೇಶ್ ಇಂದ. ಹೇಳಿ. You as an interviewer, what level of expertise in using FOSS do you expect from a fresher, and what are the essential skills? Okay, I will tell you how I interview people. So I don't interview a lot of people, by the way. Adhe ನಾನು interview ಹೇಗೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, I would just give them the laptop. Okay. This is very uncommon, by the way, and it can be intimidating also to some people. So whoever I would meet, it does not matter if it's an experienced person or a fresher, I would just give them the laptop. I would ask them to solve a particular simple problem generally. And I would look at how they solve the problem. So generally everybody would go and do an internet search, which was allowed, by the way. It was perfectly within the rules. Generally people will go, they will find something on Stack Overflow. This is all acceptable. But then I will look at how they are using that information. Okay. So I'll tell you some red flags because this is something that I've always done. Red flags is if you blindly take the first solution and try to use it. Many times it is wrong, by the way. A lot of people don't realize this. Many times it is wrong. So ನನ್ನ interviews were a little different that way. And some people actually joined the company because the interviewing method was also different, which is strange, but that happens. So I would ask minimum questions. I would also make them read, by the way. This is another trick that I used to use. I would make them read some documents and then solve a particular problem. I would not like give them some syntax test, write this code in C. I have done very rarely. I have done a little bit of it, but not a lot. Does that make sense? Yeah, absolutely. Just to add on to that, right? Vignesh, I think you should not look at it from what will the interviewer or your potential employer will ask. Okay, that's yes. Anyway, you will learn, right? But that curiosity, as Srikumar was telling, that is very important for you. So if you focus on what is it that interests you, what is it that you are passionate about, what kind of problems that you can solve, and then figure out where you can contribute in the open source community, right? So that will take you a long way. And then it becomes very easy to answer in an interview, whatever questions that, or whatever challenges that your potential employer puts.
So look at it from that way. Don't focus on, oh, what should I do to get a job? Rather than what is it that interests me? What is my passion? What problems do I want to solve? I think that approach you should take. Perfect. Actually, that's great addition, Bhaskar. So, Srikumar, my one suggestion, Eddie sir. many of the students, they will try to take the code from the internet or any from the repository. So only a strong student can capable of making it to execute. Remaining all other students feel uncomfortable sometimes how to manage it. To bring everybody into the platform, is it possible to showcase in any other session a small code? It looks very small to all of us. When you download this concept, what are the additional things that can be added to make it very comfortable package that everybody can accept it? So this is something that calls for something which is hands-on, sir. It's a great question that you posed actually. A lot of people feel intimidated. I understand that. So we can set up a hands-on session at some point in time. So maybe 1 hour or more if we can dedicate it. I was thinking of anyway coming to sometime to Davangere, so maybe we can mix the two. I don't know how it will work, but I'm open to doing that at some point in time. I understand. It is required for our student to cross the barrier. ಮತ್ತೆ ಇನ್ನೊಂದು, see, sometimes it takes some time also. That is also there. So people should, I think, even though let's say we spend an hour or two, it can sometimes be hard to say that a lot of people will still pick it up. So one thing I will say is that the more time you spend on the computer, the better the results will be. Aitala. Iga, let's say you want to learn some simple skill like skating. Aitala. Yenagatte nanu nimage heltini. ಎಷ್ಟು ಜನಕ್ಕೆ ಸ್ಕೇಟಿಂಗ್ ಮಾಡಲಿಕ್ಕೆ ಬರುತ್ತೆ ಇಲ್ಲಿ? It's a curious question. I don't know. Okay. So skating is it has some elements of skill and it has some elements of practice. There's a technique. Aitala. Yenagatte anta helidre sometimes you will be able to do an acceptable type of skating and you will say that that is good enough. But if you don't master the basics around that time, at the time when you learn, it will eventually create more problems in your technique. So esto sari yenagatte andre we want to get results very fast. Instant gratification anta ನಾವು ಅದನ್ನ ಹೇಳ್ತೀವಿ. ನಮಗೆ ಈಗಲೇ ಔಟ್ಪುಟ್ ಬಂದ್ಬಿಡ್ಬೇಕು, ನಮಗೆ ನಾಳೆನೇ ಏನೋ ಸಿಕ್ಬಿಡ್ಬೇಕು. So that sometimes comes in the way of idu. So some amount of delayed gratification is useful. This is all theory. What we can do is we can have an hour or 2 hour long session where we will actually try to solve a specific problem. So maybe that will help. So maybe we can have a workshop in the college itself, sir, where whoever is in, we can go and do a hands-on workshop. Whoever is okay to come down to the college and do it, sir. We can organize that, sir. I think it is really required. Really required. Okay. Sure, sir. Maduva. Kandita ಮಾಡೋಣ. ಏನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ we are almost at the last slide. ಹಾಗಾದ್ರೆ one sec, let me show you the last slide, which is important. So I will stop presenting and I will go to my last slide. Okay. So how to get involved? There are various ways, of course, starting with source code and everything. So I am involved. I volunteer my time at an organization called FOSS United. So fossunited.org anta barutte. So they do various activities. They run events. ಬೇರೆ ತರ events ಇದೆ. India FOSS ಅಂತ ಒಂದು ಸೆಪ್ಟೆಂಬರ್ ಅಲ್ಲಿ ಆಗುತ್ತೆ. ಬೇರೆ small meetups ಕೂಡ ಇರುತ್ತೆ. So they are also running something called FOSS clubs. If there are enough people interested, students, you can actually set up a FOSS club in your college. They also do some amount of funding for these kind of things, for you to run small events. JNNC ಶಿವಮೊಗ್ಗದಲ್ಲಿ ಒಂದು FOSS club ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. So you can also look it up. You can always contact me for details, but the details are already there in fossunited.org. If you see, you will find all these details. But basically, this is a very interesting experiment and initiative that is taken up by
various companies. Foremost, there is Zerodha who is funding this. Through their CTO is very interested in open source, so through his foundation he is funding this. There's also Frappe. So where the company also, they actually put in a lot of money and time into this, and some of us are volunteering into this. So please have a look, and if you can run a club, I will also be happy to contribute when I can. So good luck to everybody. So I think that is the end of my presentation. Awesome. Thank you, Kumar. So, sir, any closing thoughts, sir? Sridhar, sir? Sridhar, sir, are you online? Sir, sir? ಹೌದು, ಇಂಟರ್ನೆಟ್ ಇಶ್ಯೂ ಇರ್ಬೋದು ಅನ್ಸುತ್ತೆ. Okay, Idli Parola. So thank you so much, Sri Kumar. Great session. I think Hudurgala gave a perspective on how they can build their profiles to not just get jobs, but contribute to the community as a whole. So brilliant session. Thank you. Next week, Mata, either timing, we'll have another session on a completely different topic. We'll look at how, what next. I mean, I know generally when you're in the final year, one of the key things we're looking at is what should I do next, right? So we'll talk about various aspects given what we have seen in the industry at the same time next week. So again, these recordings will be available. Sir will share it separately with you folks. Any questions, you can feel free to send it to us offline. We'll try to get them answered as well. Okay. So Absolutely. Yeah, thank you, Sri Kumar, again. And well, thanks everybody. Thank you for patiently listening and the questions. I hope it was useful. Thank you. Thank you, everyone. Thank you. Thanks, Sri Kumar. Thank you. Thank you. Yes.